ಆ್ಯಕ್ಚುಲಿ ಇವಾಗ ಇಲ್ಲಿ ನಿಲ್ತವನೆ, ಅವನ್ನೆಲ್ಲಿ ಕೈ ಮುಗಿತಾವನು. ದೇವ್ರು ಇರೋದು ಇಲ್ಲಿ, ಅವ ಕೈ ಮುಗಿತಾ ಇರೋದಲ್ಲಿ. ಯಾಕೆ ಅಲ್ಲಿ ಅಂದರೆ ಲೈನ್ ಮೇಂಟೈನ್ ಮಾಡ್ತಾ ಇರೋದು. ನಾನು ನೆಲ್ಲಿ ನೀರು ಹಿಡ್ಕೊಂಡು ಈಚೆ ಬಂದಾಗ ನೆಲ್ಲಿ ನೀರು ಹಿಡ್ಕೊಳ್ಳೋ ಬಂದಿದ್ದೆ ಆ್ಯಕ್ಚುಲಿ. ಸೊ ನಾನು ನೆಲ್ಲಿ ನೀರು ಹಿಡ್ಕೊಂಡು ಈ ಕಡೆ ಬಂದಾಗ ಸಡನ್ ನನಗೆ ಅಡ್ಡಕ್ಕೆ ನಿಂತ್ಕೋಬೇಕಲ್ಲ, ಅದಕ್ಕೋಸ್ಕರ ಎಲ್ಲೋ ಯಾವುದೋ ಮೂಲೆಯಲ್ಲಿ ನಿಂತ್ಕೊಂಡು ದೇವ್ರ ಕೈ ಮುಗಿತಾವನೆ. ಇನ್ನೊಬ್ಬ ಬಿಳಿ ಚಡ್ಡಿ ಹಾಕೊಂಡಿದ್ದಾನಲ್ಲ, ವೈಟ್ ಕಲರ್ ಬನೀನು ಮತ್ತು ಚಡ್ಡಿ ಹಾಕೊಂಡಿದ್ದಲ್ಲ, ತಿಕ್ಕ ತೋರಿಸೋ ಉದ್ದೇಶ ಅವ್ದು ಅಷ್ಟೇ. ಅಲ್ಲಿ ನೆಲಿ ನೀರು ತುಂಬ್ಕೊಳ್ತಾ ಇದ್ರೆ ನಾನು ಅಡ್ಡಕ್ಕೆ ನಿಂತ್ಕೊಂಡಿದ್ದೆ ತಿಗ ತೋರಿಸ್ಕೊಂಡು ಅಷ್ಟೇ. ಬರೀ ತಿಗ ತೋರಿಸೋದು, ಅದಕ್ಕೋಸ್ಕರ ನಿಂತಿರೋದು. ನನಗಿಂತ ಮುಂಚೆ ಇನ್ನೊಬ್ಬ ನೆಲ್ಲಿ ನೀರು ಹಿಡ್ದ, ಅವ್ನು ಡೈಲಿ ಬರ್ತಾ ಇರ್ತಾನೆ ಅವಾಗವಾಗ. ಹೋಟ್ಲು ಅವನು ಬಹುಶಃ ಅಲ್ಲಿ ಫಾಸ್ಟ್ ಫುಡ್ ಇದೆಯಲ್ಲ, ಫಾಸ್ಟ್ ಫುಡ್ ಅವನು ಅಜ್ಜಿ ಹೋಟ್ಲು ಅಂತ ಯಾವುದೋ ಒಂದಿದೆ ಅದು. ಸೊ ಆ ಬಡಿ ಮಗಂದು ಏನಂದರೆ 2 ಬಿಂದಿಗೆ ನೀರು ಹಿಡ್ದ, ಸ್ಲಿಪ್ಪರ್ ಹಾಕ್ಕೊಂಡು ಅಲ್ಲೆಲ್ಲ ಕಾಲಲ್ಲೆಲ್ಲ ತುಳಿದು ಎಲ್ಲ ಗಲೀಜು ಮಾಡ್ದ ಅವನು. ಆ್ಯಕ್ಚುಲಿ ಅವ್ನು ಕವರ್ ಮಾಡಬೇಕಿತ್ತು. ನಾನು ಇಷ್ಟು ದಿವಸ ನೀಟಾಗಿ ಹಿಡಿತಾ ಇದ್ನಪ್ಪ, ಇವತ್ತೇ ಫಸ್ಟ್ ಟೈಮ್ ಮಾಡಿದ್ದು. ಸುಮ್ಮನೆ ಡೈಲಿ ಹಿಡಿತಾ ಇದ್ದೆ ಹೋಟೆಲಿ, ಇವತ್ತು ಹಾಳು ಮಾಡಿದ್ದೆ ಆ ಥರ. ಅಂದರೆ ಹೇಳೋದು ಚಪ್ಪಲೆಲ್ಲ ತುಳಿದು ಗಲೀಜು ಮಾಡಿದ್ದು. ಹೊಗೆ ಬರ್ತಾಯಿದೆ ಇದು ಗಾಡಿ F4923. AG 3716 KA05 ಗಾಡಿ ಅದು. ಹೆಡ್ಲೈಟು ಎಷ್ಟೊಂದು ಗಾಡಿಗಳು ಬರೋದು, ನನಗೂ ನೋಡಿ ಸಾಕಾಗೋಯ್ತು. ಸುಮ್ಮನೆ ಮಾಡೋಕ್ಕೆ ಕೆಲಸ ಇಲ್ವಾ, ಬೇರೆ ಕೆಲಸ ಮಾಡೋದ ಅಂತ ಫೋಕಸ್ ಮಾಡೋದು, ಬೇರೆ ಕೆಲಸದ ಮೇಲೆ ಅಂತ ಕವರ್ ಮಾಡೋದು ಬೇಡ ಅಂದ್ಕೊಳ್ತೀವಿ. ಅವ್ರು ಅವೇನೋ ಬರೀ ಮಿಲ್ಟ್ರಿಗೂ ಟಾಟಾಗಳೇ ಆಡ್ತಾರೆ ಅವರು. ನೀರು ಕವರಕ್ಕೆ ಹೋಗಿದ್ದಾರ ಓದಬೇಕು, ಬರೀ ಇವ್ರುಗಳೇ ಹೆಡ್ಲೈಟ್ ಆನ್ ಮಾಡ್ಕೊಂಡಿರೋ ಹೈ ಬೀಮ್ ಗಾಡಿ ಅಷ್ಟೊಂದು ಓದು. ಬರೀ ಆ ಸರ್ಕಲಿಂದ ಇಲ್ಲಿವರೆಗೂ ನೋಡಿ, ಇಲ್ಲ 2 ಆ ಸರ್ಕಲಿಂದ ಇಲ್ಲಿವರೆಗೂ, ಇಲ್ಲಿ ಒಂದು ಮುಂದೆ ಎಷ್ಟೊಂದು ಗಾಡಿಗಳು ಹೈ ಬಂದು ಒಂದು ನೋಡಲ್ಲಿ ಕಣ್ಕೊಂಡ ಬುಡ್ಡೆ ತಗೋಕ್ಯ. EC 3362 ಗಾಡಿ ಅದು. KA01ACY ಇದೆ, ಮುಂದಕ್ಕೆ ಏನೋ ಓದೋಕ್ಕಾಗಲಿಲ್ಲ. ಬರೀ ಹಿಂಗೆ ಹೈ ಬಿ ಮಾಡ್ಕೊಂಡು ಎಷ್ಟೊಂದು ಜನ ಬಂದರು ಗೋಳಿ ಮಕ್ಕಳಿಗೆ ತಂದು. L2046 ಅದು, L2046 ಗಾಡಿ ಅದು. ಉಗಿದ್ಬಿಟ್ಟೋದ್ನಲ್ಲ ಅವನು ರವಿ ಅಂದ, ಎಸ್ಪೆಷಲ್ ಒಬ್ಬ. ಅಂದರೆ ಅಲ್ಲಿ ಮಲಗಿದ್ದಲ್ಲ, ನಾನು ಎದ್ದು ಕೂಡಲೇ ಐ ಬಿ ಗಾಡಿ ನಂಬರೇ ಇಲ್ಲ, ಅದು ಪ್ಲೇಟ್ ಐತೆ, ಉಜ್ಜೋಗೈತೆ. JR 5415 ಗಾಡಿ ಅದು. ಏನೋ ಹೇಳ್ತಾ ಇದ್ದಲ್ಲ ಅಲ್ಲಿ, ಅದು ಆ ಹುಡುಗ ಏನೇ ಸನ್ನೆ ಮಾಡಿಬಿಟ್ಟೋದ ನೋಡಿದ್ರ. ಹೆಡ್ ಟಾರ್ಕಲ್ಲಿ ಹೋದ್ನೆಲ್ಲ ಲೈಟ್ ಆನ್ ಮಾಡ್ಕೊಂಡು ಅವನು ರವಿ ಅಂದಿದ್ದು. ಅದಕ್ಕೆ ಆದರೆ ರವಿ ಅಂದರೆ ಇವ್ರ ಮಗ ಅವನ, ತ್ಯಾಗರಾಜೇಗೌಡರ ಮಗ ಅವನಲ್ಲ, ಅದಕ್ಕೋಸ್ಕರ ಅವರು ರವಿ ಅಂದಿದ್ದು. ಎದ್ದು ಕೂಡಲೇ ನಾನು ಕಿವಿಗೆ ಫಸ್ಟ್ ಬಿದ್ದ ಪದ ಅದು ರವಿ ಅಂದಿದ್ದು. ಅದು ಯಾರು ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಸೌಂಡ್ ಅಂತೂ ಬಂತು. ಆ್ಯಕ್ಚುಲಿ ಸೆಕೆಂಡ್ ರೌಂಡ್ ಊಟ ಆಗ್ತಿದ್ದಾರೆ ಇವತ್ತು. ಸೆಕೆಂಡ್ ರೌಂಡು ಬರ್ಬಂದು ತೋರಿಸ್ಕೊಂಡು ಹೋಗ್ತಿರಲ್ಲ. ಸೆಕೆಂಡ್ ರೌಂಡ್ ಊಟ ಹಾಕಿದ್ರು ಇವತ್ತು. ಇದೇ ಔಟ್ಪುಟ್ ಪ್ರಸಾದ ಸೆಕೆಂಡ್ ರೌಂಡು. ಏನೋ ಸ್ವಲ್ಪ ಹಾಕಿದ್ರೆ ಎಲ್ರಿಗೂ ಆಗಲಿ ಅಂತ. ಪಾರ್ಕಲ್ಲಿ ಬರ್ತಾನಲ್ಲ ಅವನು, ಶಿವು ಅಂತ ಏನೋ ಇರಬೇಕು. ಅವನು ಕೇರ್ಕೊತಾವನಲ್ಲ ಹಾಕ್ಕೊಂಡು ಚೆನ್ನಾಗಿ. ಅವನು ಇಲ್ಲೆಲ್ಲ ಸೊಕ್ಕಿ ಎಲ್ಲ ಮಾಡ್ತದೆ.
ಅಭಯ. ಒಳ್ಳೆ 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 ವಿಷಯ ಇದು, ಅದಕ್ಕೆ ಭಯ ಇಲ್ಲ ಅಂತ. ಆ್ಯಕ್ಚುಲಿ ಸ್ಟೋರಿ ಏನು ಅಂದರೆ, ನಾನು ವಾಟರ್ ಬಾಟಲ್ ಇಟ್ಟಿದೆ, ಯಾರು ಎತ್ಕೊಂಡು ಹೋಗ್ತೀನಂತೆ. ನಾನು 2ನೇ ರೌಂಡ್ ಊಟ ಹಾಕ್ಸ್ಕೊಳಕ್ಕಂದಲ್ಲ ಆವಾಗ. ಸೊ ಅದನ್ನು ವ್ಯಕ್ತಿ ಬ್ಲೂ ಕಲರ್ ಟೋಪಿ ಹಾಕಿ ಕೂತವನಲ್ಲ, ಆ ವ್ಯಕ್ತಿ ಕಾಪಾಡಿದ್ದಾನೆ ಟೋಪಿನ. ಓಕೆನಾ. ಇಲ್ಲಿ ಕೂತ್ಕೊಂಡಿರೋದು ಅಭಯ ಬಂದಿದ್ದು ಇಲ್ಲಿ. ಅಭಯ ಬಂದಿದ್ದು ಫಾರ್ 2 ರೀಸನ್ಸ್. ಒಂದು, ಎತ್ಕೊಬಿಡ್ತೀವಿ ಅಂತ, ಕಳ್ತನ ಮಾಡ್ಕೊಬಿಡ್ತೀವಿ, ಎತ್ಕೊಂಡ್ಬಿಡ್ತೀವಿ ಅಂತ ಒಂದು. ಇನ್ನೊಂದು, ಇವನು ನಾವು ಫಿಯರ್ಲೆಸ್ ಅಂತ ಒತ್ತರಿಸ್ಕೊಂಡೋಗವ. ಎತ್ತ ಬಿಡ್ರಿಗೋಟ್ ಆಟ ಆಡ್ತಾರೆ ಗುರು ಇವರು. ಆಗೋಣಕ್ಕೆ ಆಡ್ದು ಅಭಯ ಹೆದರಿಕೆ ಇಲ್ಲ ಅವ್ರಿಗೆ. ಸೊ ಹೆದರಿಕೆ ಇಲ್ಲ ಕೂತ್ಕೊಳ್ತೀವಿ ಇಲ್ಲೇ ಅಂತ, ಹೆದರಿಕೆ ಇಲ್ಲ ಕತ್ಕೊಂಡು ಹೋಗ್ಬಿಡ್ತೀವಿ ಅಂತ, ಮತ್ತು ಹೆದರಿಕೆ ಇಲ್ಲ ಕಡಿಮೆ ಊಟ ಹಾಕ್ತೀವಿ ಅಂತ. ವಿಷುವಲ್ ಅಪ್ಲೋಡ್ ಮಾಡ್ತೀನಿ ಆ್ಯಕ್ಚುಲಿ, ಅದರದ್ದು ಸೇರಿಸಿ ಕವರ್ ಮಾಡಿದ್ದೀನಿ. ಅದು ಊಟ ಹಾಕಿದ್ರಲ್ಲ ಅದು ಮೊದಲನೇ ರೌಂಡು 2ನೇ ರೌಂಡಿಗಿಂತ ತೋರಿಸ್ತೀನಲ್ಲ, ಅದಕ್ಕಿಂತ ಒಂಚೂರು ಜಾಸ್ತಿ ಹಾಕಿರು. ಒಂಚೂರು ಅಂದರೆ ಡಬಲ್ ಅನ್ಕೊಳಪ್ಪ, ಅಷ್ಟು ಹಾಕಿದ್ರು. ಎಲ್ರಿಗೂ ಆಗಲಿ ಅಂತಲೇ ಆಗ್ಬೋದು. ಹೌದು ಅದೆಲ್ಲ ಬೋಳಿ ಭಾಗ ತುಪ್ಪ ಕತ್ತ ಹೋಗಿತಾನೆ ಅವ, ಆ ಕಡೆ ಹೋಗ್ತಾ ಇರವ. ಇವಾಗ ಚಡ್ಡಿ ತೋರಿಸವ. ಇದು ಮಹೇಶ್ ಬಾಲಕ್ ಬುಚ್ಚಿ, ಸೆಪ್ಟೆಂಬರ್ 2022. ಇದು ಚಡ್ಡಿ ತೋರಿಸ್ತಾ ಇರೋದು ಅರ್ಧ. ವಿ ಕ್ಯಾಪ್ಚರ್ ಐ ಟೈಟಲ್ ಟೀಮ್ ಇಮೇಜ್ ಫಾರ್ಮುಲಾ ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಅಂತ ಎದುರಿಸ್ತಾ ಇರೋದು ಆ್ಯಕ್ಚುಲಿ ಇದು. ಅಲ್ಲಿ ಬರ್ತಾ ಇದ್ದಲ್ಲ ನಾವು ಮಾಸ್ಕ್ ಹಾಕ್ಕೊಂಡು ಹೊಡೆಯೋದು. ಗಲ್ಫಲ್ಲಿ ಡೈಲಿ ಗಲ್ಫ್ ಆಡೋಕೆ ಹೋಗ್ತಾನೆ. ಒಂದು ಸರಿ ಗಲ್ಫ್ ಆಡೋಕೆ ಹೋದ್ರೆ ₹1000 ಖರ್ಚಾಯ್ತದೆ. ಒಂದು ದಿವಸ ಗಲ್ಫ್ ಆಡೋಕೆ ಹೋದ್ರೆ ಡೈಲಿ ಹೋಗ್ತಾರೆ ಬಡೇಕ್ಲು. ತಿಂಗಳಿಗೊಂದು 20,000 30,000 ದುಡ್ಡು ಖರ್ಚು ಮಾಡ್ತಾರೆ ಗಲ್ಫ್ ಆಡೋಕ್ಕೆ. ಅಂದರೆ ಎಲ್ಲಿಂದ ಕೊಳ್ಳೆ ಹೊಡೆದಿಟ್ಟಿರ್ಬೇಡ ದುಡ್ಡು ಲೆಕ್ಕ ಹಾಕಿ. ಇಲ್ಲಿ ಹೇಳೋದೇನೆಂದರೆ, ಅವನು ಪ್ಲೇಟ್ ತಿಂದಿರಾಕಿ ಅಂತ ಎಷ್ಟು ಅವಮಾನ ಮಾಡ್ತಾನೆ ಗೊತ್ತಾ ಅವರು ಜನಗಳಿಗೆ. ಅವನು ಸುಳೆ ಮಗ, ಬೇರೆಯವ್ರು ಮಾಡ್ತಾನೆ ಬಿಡ್ತಾನೆ, ನನ್ನ ಮುಂದೆ ಅಂತೂ ಡೈಲಾಗ್ ಹೊಡಿತಾನೆ ಇರ್ತಾನೆ ಯಾವಾಗಲೂ. ಹೇಳೋದೇನಂದ್ರೆ, ಅವನು ತಿನ್ಬಿಟ್ಟು ತಟ್ಟೆ ತಂದಾಕಿ ಅಂತಾನೆ. ಆಮೇಲೆ ಹಿಡ್ಕೊಂಡು ಹೋಗ್ಬಿಡ್ತಾರೆ ಹಿಂಗೆ ಅಂತ ಅಂದ್ಬಿಟ್ಟು ಬೈಯೋದು ಬೇರೆಯವ್ರಿಗೆ. ಹೋಲ್ಸಲ ಬೈಯೋದು, ಇಂಡಿವಿಜುವಲಾಗಿ ಬೈಯೋಲ್ಲ. ಅಂದರೆ ತಟ್ಟೆ ಹಿಡ್ಕೊಂಡು ಹೋಗ್ಬಿಡ್ತಾರೆ, ತಂದಾಕಿ ಇಲ್ಲಿಗೆ ಅಂತ ಹೇಳೋದು. ಆಮೇಲೆ ಅಲ್ಲಿ ಇಟ್ಬಿಟ್ಟು ಹೋಗ್ಬಿಡ್ತಾರೆ ಅಂತಲ್ಲ, ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ. ಆಮೇಲೆ ಇದು ಆಸ್ಪತ್ರೆಯವರು ಫಸ್ಟ್ ಬಿಡಿ, ನಾವು ಇಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋದು ಆಸ್ಪತ್ರೆಯವ್ರಿಗೆ, ಹಂಗೆ ಹಿಂಗೆ ಅಂದ್ಕೊಂಡು ಬೇರೆಯವ್ರಿಗೆ ಅವಮಾನ ಮಾಡೋದು. ಆಮೇಲೆ ಹಾಸ್ಪಿಟ್ಲವ್ರನ್ನ ಮಧ್ಯೆ ತಂದು ಸೇರಿಸೋದು. ಇದು ಹಾಸ್ಪಿಟ್ಲವ್ರಿಗೆ ಮಾಡ್ತಾರೋದು ನಾವು, ನೀವು ಮಧ್ಯೆ ಬಿಡಿ ಅಂತ. ಆಮೇಲೆ ಒಂದಲ್ಲ ಎರಡಲ್ಲ ಗುರು, ಒಂದು ಆಟಗಳು ಯಾವಾಗಲೂ ಇದ್ದಿದ್ದೆ. ಅದೇನೋ ಸಾಧನೆ ಆಗ್ಬಿಟ್ಟು ಅದು ಇಬ್ಬರು ಹೋಗೋಕ್ಕೆ ಸ್ಟಾರ್ಟ್ ಆದರೆ ಅವ್ನು ಹಿಂದೆ ಫಾಲೋ ಮಾಡ್ತಾವ್ರು. ಯಾಕಪ್ಪ ಅವರಿಬ್ಬರು ಏನೋ ನಂಬರ್ 1 ತೋರಿಸ್ಬಿಟ್ಟು ಹೋದ. ಸ್ಕೂಟ್ರಲ್ಲಿ ಹೋದಲ್ಲ ಇಬ್ಬರು. ಇಲ್ಲಿ ಬರ್ತಾ ಇದ್ದಲ್ಲ ಈ ಭಯ ಬಂದು ಕೊಟ್ಟಿದ್ದ. ಅವರು ಗಂಡ ಹೆಂಡತಿ ಇಬ್ಬರು ಬಂದು ಕೊಟ್ಟಿದ್ರು. 2-3 ಸರಿ ಕೊಟ್ಟಿದ್ರು ಬಂದು ಊಟ ಆದಮೇಲೆ. ಸ್ವಲ್ಪ ಆಯಿತು, 10% ಆಯಿತು. ಒಂದು ಆಗಲೇ ಕೇಳಿದೆ ಸರ್, ಅವರು ತಿನ್ಕೊಬನ್ನಿ ಅಂದರೆ 2 ತುತ್ತಿಗೆ ತಿನ್ಕೊಂಬರೋಕ್ಕಾಗುತ್ತೆ. ಪರವಾಗಿಲ್ಲ, ಬೇಡ ಬಿಡಿ, ಪರವಾಗಿಲ್ಲ ಬಿಡಿ. 2 ಸರಿ 3 ಸರಿ ಬ್ರೇಕ್ಫಾಸ್ಟ್ ಮಾಡೋದು ಬೇಡ, ಒಂದು ಸರಿ ಮುಗೀತು. ಆಯಿತು, ಇಲ್ಲ ಬೇಡ, ಮಧ್ಯಾಹ್ನ ತಿಂತೀನಿ. ಬೆಲೆ ಇಲ್ಲ ಸರ್, ಪರವಾಗಿಲ್ಲ.
ಪೂರ್ಣಿಮಾ. ಆ್ಯಕ್ಚುಲಿ ಆ ಕಡೆ ಗೇಟಿಂದ ಈ ಕಡೆ ಗೇಟ್ವರೆಗೂ ಒಂದು ಅದ್ಭುತವಾದ ಸ್ಟೋರಿ ಹೇಳ್ಕೊಂಬಂದೆ, ವೀಡಿಯೋ ಕವರ್ ಆಗಿಲ್ಲ. ಬರುವಂತ ತೋರಿಸ್ತಾ ಇರೋದೇವ ಅದ್ಭುತವಾದ ವಿಷಯ ಸಿಕ್ಕಿತ್ತು. ಅಲ್ಲೇನಂದರೆ ಊಟ ಕೊಡ್ತಾರಲ್ಲ ಡಿಸ್ಟ್ರಿಬ್ಯೂಷನ್, ಅಲ್ಲಿ ಲಾಸ್ಟ್ ವೆಡ್ನೆಸ್ಡೇನೇ ಇರ್ಬೋದು, ಅಂದರೆ ಕಳೆದ ಬುಧವಾರ ಇರ್ಬೋದು. ಸೇಮ್ ಇದೇ ಸ್ಪಾಟಲ್ಲಿ ಅಲ್ಲಿ ಊಟ ಹೆಸ್ಕೊಳ್ಳೋಕೆ ತಿಂತಿದ್ದಾಗ ಬೆನ್ನಿದೆ ಅಂದ್ಕೊಂಡು ಕಿರಿಕ್ ಬರ್ತಿದ್ದ ಒಬ್ಬ, ಕವರ್ ಮಾಡಿದ್ದೀನೋ ಅಂತ. ಸೊ ಅವನು ಮತ್ತು ಇನ್ನೊಬ್ಬ ಒಂದು ದೋಸ್ತಿ ಇರ್ತಿದ್ದ, ಅವರಿಬ್ಬರಿಗೂ ಯಾರೋ ಒಬ್ಬ ಒಂದು 600 ರೂಪಾಯಿ ಕೊಡ್ತೀನಿ ಅಂತ ಕೆಲ್ಸಕ್ಕೆ ಕರೆದ. 600 700 ರೂಪಾಯಿ ಕೊಡ್ತೀರಿ, 700 ರೂಪಾಯಿ ಕೊಡ್ತಿರ್ತೆ ಕೆಲ್ಸಕ್ಕೆ ಕರೆದ. ಅದಕ್ಕೆ ಅವ್ನು ಹೇಳೋದು ಏನಂದರೆ ಕೆಲ್ಸಕ್ಕೆ ಹೋಗಲಿಲ್ಲ. ಅವ್ನು 700 ರೂಪಾಯಿ ಕೊಡ್ತಾರಂತೆ, ಯಾವನೋಯ್ತಾನೆ ಅವನಿಗೆ ಹೈಯಾಗಿ ಅಂತ ಕಿರಿಕ್ ಅಂತ ಬೈತವ್ರೆ. ಕೆಲಸ 700 ರೂಪೀಸ್ ಕೊಡ್ತೀನಿ ಕೂಲಿ ಕೆಲಸ, ಒಂದು ದಿವಸಕ್ಕೆ 700 ರೂಪಾಯಿ ಕೊಡ್ತೀನಿ ಅಂತ ಬಂದು ಕೆಲಸದ ಆಫರ್ ಮಾಡೋದಲ್ಲ, ಅವನು ಬೈತಾವನವ. ಚೆನ್ನಾದ ಕಥೆ ಇದು. ಎಲ್ಲ ಪುಕ್ಸಟ್ಟೆ ಊಟ ತಿಂತಿದ್ದ ಅಭ್ಯಾಸ ಆಗ್ಬಿಟ್ಟವ್ರೆ ಅವ್ರದ್ದೆಲ್ಲ. ಏನಂದರೆ ಕತೆ ಆ್ಯಕ್ಚುಲಿ ಅದೆಲ್ಲ ವಿಷುವಲ್ ಕವರ್ ಆಗಿತ್ತು ಅಲ್ಲಿ ಬೋಳಿ ಬಂದು. ಈಗ ಮೊಬೈಲ್ಸ್ ಇದು ರೆಕಾರ್ಡ್ ಆಫ್ ಮಾಡೋದ ಅಂತ ನೋಡ್ರೆ ರೆಕಾರ್ಡ್ ಆನೇ ಆಗ್ತಿಲ್ಲ, ವರ್ಕೇ ಆಗ್ತಿಲ್ಲ. ಆ್ಯಕ್ಚುಲಿ ಅದು ನಂಬರ್ 1 2 3 ತೋರಿಸ್ತಾಯಿತ್ತು, ಕವರ್ ಆಗ್ತಾಯಿತ್ತು, ಆದರೆ ರೆಕಾರ್ಡ್ ಆಗಿಲ್ಲ. ಅದು ಸಿಕ್ಕಾಪಡೆ ಎರರ್ ಆಗ್ತಾ ಇರುತ್ತೆ ಅವಾಗವಾಗ. ಅದು ಅದೇನೆಂದರೆ ಲೇಬರ್ಸ್ಗಳು ಅವ್ರಿಗೆ ಈರುಳ್ಳಿ ಕುಯ್ಯೋಂಥ ಕೆಲಸನೂ ಆಗಬಾರ್ದು, ಈರುಳ್ಳಿ ಸಿಪ್ಪೆ ತೆಗೆಯೋಂಥ ಕೆಲಸ ಆಗಬೇಕು ಅಷ್ಟೇ. ಯಾಕಂದರೆ ಕಣ್ಣು ಉರಿ ಬಂದ್ಬಿಡುತ್ತೆ ಈರುಳ್ಳಿ ಕೂದ್ಬಿಟ್ರೆ. ಸೊ ಅವ್ರಿಗೆ ಅದೇ ಅಷ್ಟೋ ಸ್ಮೂತ್ ಬ್ರೇಕ್ ಕೆಲಸಗಳಾಗಬೇಕು. ಸಂಬಳ 1000 ರೂಪಾಯಿ ಕೊಡಬೇಕು ಒಂದು ಆರ್ಗನೈಸ್ಡ್ ಕೆಲಸದ್ದು. 1000 ರೂಪಾಯಿ ಕೊಡಬೇಕು, ಸಂಬಳ 1000 ರೂಪಾಯಿ ಕೊಡಬೇಕು. ಕೆಲಸ ಕೂಡ ಈರುಳ್ಳಿ ಕುಯ್ಯೋಂಥದ್ದು ಆಗಬಾರ್ದು, ಸಿಪ್ಪೆ ತೆಗೆಯೋಂಥ ಕೆಲಸ ಆಗಬೇಕು. ಸೊ ವರ್ಕಿಂಗ್ ಟೈಮು ಕಡಿಮೆ ಇರಬೇಕು. ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಹುಡುಗಾಟನ ಅವ್ರು ಕೆಲಸ ಮಾಡೋದು ಅಂದರೆ ಮಧ್ಯಾಹ್ನಕ್ಕೆಲ್ಲ ವಾಪಸ್ ಇಲ್ಲೇ ದುಡ್ಬೇಕು. ಅವರು 10 ಗಂಟೆ ಕರ್ಕೊಂಡೋಗಿ 3 ಗಂಟೆಗೆಲ್ಲ ಕರ್ಕೊಬಂದು ಇಲ್ಲೇ ಇರಬೇಕು. ಅವರು 4 ಗಂಟೆಗೆಲ್ಲ ಇಲ್ಲಿ ಇರಬೇಕು ಈ ಸ್ಪಾಟಲ್ಲಿ, 2 ಗಂಟೆಗೆಲ್ಲ ಬಿಟ್ಬಿಡ್ಬೇಕು. ಆ ಥರ ಕೆಲಸಗಳು ಅವ್ರಿಗೆ. ಸೊ ಅವರಿಗೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ನೋಡ್ತಾ ಇರ್ತೀರಿ ಇಲ್ಲಿ ಈ ಲೇಬರ್ಸ್ ಇದ್ದಾರಲ್ಲ, ಇವ್ರುಗಳು ಸಿಕ್ಕಾಪಟ್ಟೆ ಈ ಥರದ್ದು ಹಾವಳಿ ನಡೀತಾ ಇರುತ್ತೆ. 2 ವರ್ಗದ ಜನಗಳು ಇರ್ತಾರೆ. ಅಂದರೆ ಕೆಲಸ ಕೊಟ್ಟು ಸಂಬಳ ಕೊಡದೇ ಇರೋ ಜನಗಳು, ಕೆಲಸ ಬರ್ಸ್ಕೊಂಡು ಸಂಬಳ ಕೊಡದೇ ಇರೋ ಜನಗಳು ಇರ್ತಾರೆ. ಸಂಬಳ ತೊಗೊಂಡು ಕೆಲಸ ಮಾಡದೆ ಕಳ್ಳಾಟ ಆಡೋ ಜನಗಳು ಇದ್ದಾರೆ. ಜೊತೆಗೆ ಅಷ್ಟು ಬೇಕು ಇಷ್ಟು ಬೇಕು ಅಂತ ಡಿಮ್ಯಾಂಡ್ ಮಾಡೋ ಜನಗಳು ಇದ್ದಾರೆ. ಯಾರಿಗೆ ಗೊತ್ತಿರೋ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ ಇವ್ರುಗಳ ಸಂಖ್ಯೆನೇ ಜಾಸ್ತಿ. ಯಾರು ಕೆಲ್ಸಕ್ಕೆ ಹೋಗದೇ ಇರೋವಂಥವ್ರು, ಅಂದರೆ ಲೇಬರ್ಗಳದ್ದೇ ಸಮಸ್ಯೆಗಳು ಜಾಸ್ತಿ. ಯಾಕೆ ಅಂದರೆ ನಾನು ನೋಡಿರೋ ಪ್ರಕಾರ ಈ ಫಾರ್ ಎಕ್ಸಾಂಪಲ್ ಯಾರೊಬ್ಬ ಕನ್ಸ್ಟ್ರಕ್ಟರ್ ಕಿತ್ಕೊಳ್ಳಿ, ಇಂಥ ದೊಡ್ಡ ಬಿಲ್ಡಿಂಗ್ ಕಟ್ತಾ ಇರ್ತಾನೆ. ಅವ್ನಿಗೆ ಏನಾಗಬೇಕು, ಕೆಲಸ ಆಗಬೇಕು ಅವ್ನಿಗೆ. ಓಕೆಲ್ಲ ದುಡ್ಡು ಕೊಡು, ಲೇಬರ್ಸ್ ಬೇಕು ಅವ್ನಿಗೆ, ಕೆಲಸ ಆಗಬೇಕು. ಸಂಬಳ ಕೊಡೋಕೆ ಅವ್ನು ತಯಾರಿಡ್ತಾನೆ. ಸೊ ಅವ್ರಿಗೆ ಕೆಲಸ ಆಗಬೇಕು ಅಂದರೆ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಳಕ್ಕೆ ತಯಾರಿಡ್ತಾನೆ ಅವನು. ಆದರೆ ಈ ಒಡೆಗೆ ಇರ್ತಾರಲ್ಲ, ಇವ್ರು ಹೋಗೋದಕ್ಕೆ ರೆಡಿ ಇರೋಲ್ಲ ಲೇಬರ್ಗಳು. ಯಾಕಂದರೆ ಅವ್ರಿಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಜಾಸ್ತಿ ಇರ್ತದೆ. ಕೆಲಸ ಸ್ಮೂತ್ ಬ್ರೇಕಿಂಗ್ ಆಗಿರಬೇಕು, ವರ್ಕಿಂಗ್ ಅವರ್ಸ್ ಕಡಿಮೆ ಇರಬೇಕು, ಅದರ ಸಂಬಳ ಮಾತ್ರ ಸಿಕ್ಕಾಪಟ್ಟೆ ಇರಬೇಕು. ಆ ಥರ ಹೀಗಾಗಿ ಲೇಬರ್ಗಳು ಸಿಗೋದಿಲ್ಲ. ಸೊ ಅವ್ರು ಯಾಕೆ ಕೆಲ್ಸಕ್ಕೆ ಹೋಗಲ್ಲ ಅಂದರೆ ಇಂಥದ್ದು ಹಾವಳಿ. ಫ್ರೀ ಮೀಲ್ ಸಿಗುತ್ತೆ ಎಲ್ಲ ಕಡೆ, ತಿನ್ಕೊಂಡು ಓಡಾಡ್ಕೊಂಡು ಇರ್ತಾರೆ. 2 ಆರ್ಗನೈಸ್ ಇದು. ಸೊ ಆ್ಯಕ್ಚುಲಿ ಇನ್ನೂ ಒಂದು ವಿಷುವಲ್ ಕವರ್ ಮಾಡಿದ್ದು ಬೊಮ್ಮ ಸಿಕ್ಕಿಲ್ಲ, ಅದೇ ರಿಲೇಟೆಡು, ಊಟದ ರಿಲೇಟೆಡ್. ಯಾರೋ ಬೊಮ್ಮ ಊಟ ಹಾಕ್ತಾಳೆ, ಯಾರೋ ಒಬ್ಬ ಸರಿ ಕುಡಿದ್ಬಿಟ್ಟು ಊಟ ಕೊಡು ಅಂತ ಗಲಾಟೆ ಬರ್ತಿದ್ದೆ ನನ್ನ ಜೊತೆ. ಆವಾಗ ಅವಳು ಬಂದು ಊಟ ಹಾಕಿ ಆ ಜಾಗ ಎಲ್ಲ ಗಲೀಜು ಮಾಡಿ ಏನಾರೋ ಒಂದು ಸೀನ್ ನಡೆಯುತ್ತೆ ಒಟ್ಟಲ್ಲಿ, ಅದ್ರ ರಿಲೇಟೆಡ್ ಅದು ಆ್ಯಕ್ಚುಲಿ ಅದು ಹೇಳೋದ್ರಿಂದ ಪ್ರಯೋಜನ ಇಲ್ಲ. ಯಾಕೆ ಒಮ್ಮ ಒಳ್ಳೆ ವಿಷುವಲ್ ಕವರ್ ಆಗಿತ್ತು, ಹೊಟಾಯ್ತು ಅದು. ಆದರೆ ಒಳ್ಳೆ ವಿಷುವಲ್ ಅಲ್ಲಿ ಊಟ ಕೆಲಸ ಕೊಟ್ಟರೆ ಕೆಲಸ ಮಾಡಲ್ಲ ಅಂತಾರಲ್ಲ, ಅದೇ ಸ್ಪಾಟಲ್ಲಿ ಅವಳು ಕಾಣಿಸ್ಕೊಂಡಿದ್ದುವೆ. ಅದು ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡೋದು ಏನೋ ಒಂದು. ನಾನು ಇದು ಮಾಡಿಬಿಟ್ಟೆ, ಏನು ಹೇಳೋ ರೆಕಾರ್ಡ್ ಮಾಡಿದ್ದೆ. ಆದರೆ 1 2 3 ರನ್ ಆಗ್ತಿತ್ತು ಕ್ಯಾಮ್ರಾ, ಡಿಡಿಕಿದ್ದಂಗೆ ರೆಕಾರ್ಡ್ ಆಗಿಲ್ಲ ಅಂತ ತೋರಿಸ್ತೈತೆ. ಬಡ್ಡಿ ಬಗ್ಗದು ಹಳೆ ವಿಷುವಲ್ ಐತೆ, ಹೊಸ ವಿಷುವಲ್ ಇಲ್ಲವೇ ಇಲ್ಲ ಆ ಜಾಗದಲ್ಲಿ. ಅದು ಬಹುಶಃ ಏನಾಗುತ್ತೆ ಅಂದರೆ 5 ಮಿನಿಟ್ಸ್ ರೆಕಾರ್ಡ್ ಆಗಿರುತ್ತಲ್ಲ, ಅದಾದಮೇಲೆ ಸೇವ್ ಆಗೋಲ್ಲ, ಹಾಗೆ ಚಕ್ ಅಂತ ಡಿಲೀಟ್ ಆಗೋಗುತ್ತೆ ಆಟೋಮೆಟಿಕ್ಕಾಗಿ ಅದು ಏನೋ. ಅಥವಾ ಅಬೌಟು ನಮ್ಮ ಏನು 1 2 3 ತೋರಿಸ್ತಾ ಇರ್ತಾವೆ, ಸ್ವಲ್ಪ ಹೊತ್ತಾದ್ಮೇಲೆ ಚೆಕ್ ಅಂತ ಆಟೋಮೆಟಿಕ್ಕಾಗಿ ರೆಕಾರ್ಡ್ ಆಗೋದು ನಿಲ್ಲಿಸ್ಬಿಟ್ಟಿರುತ್ತೆ. ಸೊ ಈ ಥರದ್ದು ಸಮಸ್ಯೆಗಳಾಗ್ತಾ ಇರುತ್ತೆ ಆರ್ಗನೈಸ್ ಜೀವ.
ಈ ಥರದ ಸಮಸ್ಯೆಗಳಾಗ್ತಾ ಇದೆ ಒಟ್ಟಲ್ಲಿ. ಆ್ಯಕ್ಚುಲಿ ರಾಜೇಶ ಪಾಸಾದ, ಜೊತೆಗೆ ಅವನ ಹಿಂದೆ ಒಬ್ಬ ಪ್ರಕಾಶ್ ಬಾಲಂಗೋಚಿ ಪಾಸಾದ. ಅವನು ಎಷ್ಟರ ಮಟ್ಟಿಗಿದ್ದ ಅಂದರೆ ಡಿಟೋ ಪ್ರಕಾಶ್ ಥರನೇ ಇದ್ದ. ಡ್ರೆಸ್ ಕೋಡಿಂದ ಹಿಡಿದು ಬ್ಯಾಗ್ನ ತೊಗೊಂಡು ಓಡಿಸೋದು ಮತ್ತು ಫ್ಯಾಷನ್ ಸ್ಕೂಟರು ಎಲ್ಲ ಬೈಕು ಎಲ್ಲ ಒಂದೇ ಥರ ಇತ್ತು. ಅವ್ನ ಮುಂದ್ಗಡೆ ರಾಜಶೇಖರನ ಹಿಂದ್ಗಡೆ ಪ್ರಕಾಶ್ ಬಾಲಂಗೋಚಿ ಹೋಗಿದ್ದು. ರಾಜಶೇಖರ ಬಾಲಂಗೋಚಿ ಎಲ್ಲ ರಾಜೇಶ ಹಿಮ್ಸೆಲ್ಫ್ ಹೋಗಿದ್ದು. ರಾಜೇಶನೇ ಪಾಸಾಗಿದ್ದು. ಹಿಂದ್ಗಡೆ ಹೋದವನು ಪ್ರಕಾಶನ್ ಬಾಲಂಗೋಚಿ ಹೋದವನು ವಾಚ್ ತೋರಿಸ್ಕೊಂಡು ಹೋಗ್ತಾನೆ, ಅಂದರೆ ನೋಡು ಅಂತ ಮುಂದೆನೇ ಹೋಗ್ತಾ ಇದ್ದೀವಿ ಅಂತ. ಈಗ ಆ್ಯಕ್ಚುಲಿ ಅಲ್ಲಿ ಊಟದ್ದು ಬ್ರೇಕ್ಫಾಸ್ಟ್ ಸರಿಯಾಗಿ ಕೊಡಲಿಲ್ವಲ್ಲ, ಸೊ ಅದು ಅಪ್ಲೋಡ್ ಮಾಡಿದ ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೆ ಅವನು ಮುಂದೆ ಡೇಟಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ರಾಜೇಶ ಮುಂದೆ ಇಂಪ್ಲಿಮೆಂಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಇದು 2ನೇ ಸರಿನೋ 3ನೇ ಸರಿನೋ ಹೋಗ್ತಾ ಇರೋದು ಈಗ ಪಾಸ್ಟ್ 3 ಡೇಸಲ್ಲಿ. ಅಂದರೆ ಪ್ರತಿ ದಿವಸ ಬೆಳಗ್ಗೆ ಕರೆಕ್ಟಾಗಿ ಮುಂದೆ ಸಿಗ್ತಾನೆ. ಅವ್ನು ಸಿಕ್ಕಿದಾಗ ಊಟ ಸಿಗೋಲ್ಲ, ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಈ ಮುಂಡೆಗೂ ಏನು ಲೆಕ್ಕ ಟೈಮಿಗೆ ಗೀಮಿಗೆ ಇಲ್ಲಾಗರು. ನಾನು ಯಾವಾಗ ಬಂದು ಕೂತ್ಕೋತೀನಿ ಅವಾಗಲೇ ಕ್ಲೀನ್ ಮಾಡೋದು. ಒಂದು ಅದ್ಭುತವಾದ ವಿಷುವಲ್ಸ್ಗಳು ಏನು ಅಂದರೆ ಇವೊಂದು ಅವನ ಬ್ಯಾಕಪ್, ಅವನು ಇವೊಮ್ಮೆ ಅದ್ಭುತ. ಇವೊಂದು ಬ್ಯಾಕಪ್ ಇವ. ಯಾವ ಬಂದರೆ ಬ್ಯಾಕಪ್ ಫೀಲ್ಡರ್ ಇವ. ಬಾ ಕೊಡ್ತೀನಿ, ತುಣ್ಣೆ ಉಣ್ಣವೆ. ನಿಮ್ಮಮ್ಮ ತುಳ್ನಾಕಿ ಹಿಡ್ದು ಅವಾಗ ಕಸ ಗುಡಿಸೋದು, ನೀರು ಹಾಕೋದು ನೋಡೋಕೆ ಚೆಂದ. ನೀವು ಅವ್ಳು ನೀರು ಹಾಕ್ತಾಳಲ್ಲ, ಅದು ನೋಡೋಕೆ ಇನ್ನೂ ಚೆಂದ. ಟೈಮ್ ಇನ್ನಾಗಿಲ್ಲ, 9 ಗಂಟೆನೂ ಆಗಿಲ್ಲ, ಶುರು ಮಾಡ್ಕೊಂಡವಳು ಆಗಲೇ. ಕ್ಲೋಸ್ ಟು 10 o'clock ಬರ್ತಾಯಿಲ್ಲ ಅವಳು. ಕ್ಲೋಸ್ ಟು 10 o'clock, ಇನ್ನೂ 9 ಗಂಟೆನೂ ಇಲ್ಲ, ಆಗಲೇ ಬಂದವಳೆ ಇವತ್ತು. ಎಷ್ಟೊಂದು ಸರಿ ಬರೋಕ್ಕೆ ಇಲ್ಲ ಅವಳು. ಜೈ ಶ್ರೀರಾಮ್. ಟೀ ಕುಡಿಯೋಕ್ಕೆ ಹೋಗಿಲ್ಲ, ಟೀ ಕುಡಿಯೋಕ್ಕೆ ಹೋಗು ಅಂತ. ಆ್ಯಕ್ಚುಲಿ ಇಲ್ಲಿ ಕೂತ್ಕೊಂಡ್ರೆ ಕರೆಕ್ಟಾಗಿ ಮೈಸೂರು ತಿಂಡೀಸ್ ಹೋಟ್ಲು ಕಾಣ್ತದೆ. ಅದಕ್ಕೋಸ್ಕರ ಇವನು ಮುಂದೆ ಬಂದು ಆಟೋ ನಿಲ್ಲಿಸಿ, ನನಗೆ ರೋಡು ಕಾಣಬಾರ್ದು, ಮೈಸೂರು ತಿಂಡೀಸು ಕಾಣಬಾರ್ದು, ಆ ಥರ ಬ್ಲಾಕ್ ಮಾಡ್ಕೊಂಡಿರೋದು ಇವನು. ಅವನ ಬುದ್ಧವಾದ ಬುಕ್ಕಗಳೆಲ್ಲ ತೋರಿಸ್ತಾ ಇರೋದು ಬೇರೆ. ಗಾಡಿ ನಂಬರ್ ಕಾಣಲ್ಲ. ಒಂದೇ ಆಟೋ ಅಷ್ಟೇ ಅಲ್ಲ, 2 ಆಟೋ ಇದೆ ಅಲ್ಲಿ. ಆ ಆಟೋ ಕೂಡ ಕನ್ನಡದಲ್ಲಿ ನಂಬರ್ ಹಾಕಿರೋದು, ಏನೋ KA 55 5616 ಇರಬೇಕು. ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾವನೊಬ್ಬ. ಇಲ್ಲಿ ಆಟೋ ನಿಲ್ದಾಣದ ಅಂತ ಇವತ್ತೇ ನೋಡ್ತಾ ಇರೋದು ನಾನು. ಅಲ್ಲಿ ದೂರ ಇಂಥರ ಹುಡುಗರದ್ದು ಯೂನಿಫಾರ್ಮ್ ಹೆಂಗೈತೆ. ಆ್ಯಕ್ಚುಲಿ ಸುಮಾರು ಕಡೆ ನೋಡಿದ್ದೀನಿ ಅದು ಯೂನಿಫಾರ್ಮ್. ಚೆನ್ನಾಗಿದೆ ನೋಡ್ಬಲ್ಲ ನೋಡೋಕ್ಕೆ. ಆದರೆ ಹಿಂದ್ಗಡೆಯಿಂದ ಚಡ್ಡಿ ಶಾರ್ಟ್ಸು, ಮುಂದ್ಗಡೆಯಿಂದ ಸ್ಕರ್ಟ್ಸು. ಹುಡುಗಿರು ಸ್ಕರ್ಟ್ ಹಾಕ್ತಾರಲ್ಲ ಆ ಥರ ಇದೆ ಮುಂದ್ಗಡೆಯಿಂದ. ಹಿಂದ್ಗಡೆಯಿಂದ ಚಡ್ಡಿ. ಚೆನ್ನಾಗಿ ಮಾಡೋನು ಯಾರು. ಒಂದಾದ್ರೂ ಸುಮಾರು ಯೂನಿಫಾರ್ಮ್ಗಳು ನೋಡ್ತೀನಿ ನಾನು ಸ್ಕೂಲ್ ಡೇಸಲ್ಲಿ. ಸ್ಕೂಲ್ಗಳದ್ದು ಹುಡುಗರು ಓಡಾಡ್ತಿರ್ತಾರಲ್ಲ ಹಾಕ್ಕೊಂಡು. ಸುಮಾರು ಸ್ಕೂಲ್ದು ಯೂನಿಫಾರ್ಮ್ ಸೂಪರಾಗಿದೆ ನೋಡೋದಕ್ಕೆ. ಇದು ಚೆನ್ನಾಗಿದೆ, ಪರವಾಗಿಲ್ಲ. ಯಾವುದೋ NPS ಸ್ಕೂಲುಗಳದು, ಆರ್ಡಿನರಿ ಅಲ್ಲ, ಇಂಟರ್ನ್ಯಾಷನಲ್ ಅದು. NPS ಇಂಟರ್ನ್ಯಾಷನಲ್ ಸ್ಕೂಲ್ದು ಅದೇ ತೋರಿಸ್ತಾ ಇದ್ದೀವಿ ನಾವು.
ಹೋಯ್ತು ಇವಾಗ ಜಸ್ಟ್ 1 ನಿಮಿಷದಲ್ಲಿ. ಆಟೋ ಹೋಗೋಕ್ಕಿಂತ ಮುಂಚೆನೇ ಬಂದು ಕೂತ್ಬಿಟ್ಟಿದ್ದೆ ಆಲ್ರೆಡಿ ಬಡ್ಡಿಯಾಗ. ಇದೊಂದು ಆಟೋ KA 09 AB 4548 ಮುಂದೆ ಬಂದು ನಿಲ್ಲಿಸ್ಕೊಂಡು ನಿಂತಿರೋ ಸುಮ್ಮನೆ ರೋಡ್ ಬ್ಲಾಕ್ ಮಾಡೋದೇ ಇರೋ ಉದ್ದೇಶ ಅಷ್ಟೇ. ಎಷ್ಟು ಚೆನ್ನಾಗಿ ಪಾದ ತೋರಿಸ್ತಾ ಕೂತ ನಾನು ಸುಮಾರು ಹೊತ್ತಿಂದ ಇಲ್ಲೇ ಅನ್ನಂಗಗಳೆಲ್ಲ ಆಡ್ತಾನೆ ಇದೆ ನಾನು ಅನ್ಸ್ಕೊಂಡು. ಮೊಬೈಲಲ್ಲಿ ಆಪ್ಟಿಕಲ್ ಜೂಮ್ ಇದ್ದರೆ ಚೆನ್ನಾಗಿ ಕವರ್ ಆಗ್ತಿತ್ತು. ಸೌಂಡ್ ಕೇಳಿಸ್ಕೊಳ್ಳಿ ಯಾವ ಮಟ್ಟಿಗೆ ಹೋಗ್ತಾ ಇದೆ ಗಾಡಿಗಳು. ಆರ್ಗನೈಸ್ ಡೌನ್ KA 09 C 5933 C 5933. ಪಾದ ಪ್ರದರ್ಶನ ಮಾಡ್ತಾ ಕೂತಿರಲ್ಲ ಅವರು. ನನಗೆ ಗೊತ್ತಿತ್ತು ಅವ್ರು ಖಂಡಿತ ಎದೋಗಲ್ಲ ಇಲ್ಲೇ ಇರ್ತಾರೆ ಅಂತ, ಅದಕ್ಕೆ ಅಲ್ಲೇ ಕೂತಿದ್ದೆ. ಇನ್ನೂ ಪಾದ ಪ್ರದರ್ಶನ ಈಗ ಈ ಕಡೆಗೆ ತೋರಿಸ್ತಾ ಕೂತಾನೆ ಸೊಳ್ಳೆ ಮಗ. ಈ ಪಕ್ಕದ ಅಂಗಡಿ ಓಪನ್ ಮಾಡಿದರು, ಹೀಗಾಗಿ ಎದುರುಗಡೆಗೆ ಬಂದು ಕೂತಿದ್ದಾರೆ ಅದೇ ಹುಡುಗರು. ಇಲ್ಲಿ ಕೂತ್ಕೊಂಡು ಪಾದ ತೋರಿಸ್ತಾ ಇದ್ದಾರಲ್ಲ ಮುಂದೆ, ಅದೇ ಹುಡುಗರು ಇಲ್ಲಿ ಕೂತಿರೋದು. ರಾಜಶೇಖರದ ಅಂಗಡಿಯಿಂದ ಈಗ ಮೊಬೈಲ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಆರ್ಗನೈಸ್ ಜೀವ ಏನು ಅಪ್ಡೇಟ್ ತೋರಿಸ್ಬಿಡೋದು. ಹೌದು ಸ್ಟೇಟಸ್ ಫೈಲ್ ಕೊಟ್ಟಿದ್ದು ಬಹುಶಃ ಇರಲಿಕ್ಕಿಲ್ಲ. ಅಲ್ಲಿ ಪಾರ್ಕಲ್ಲಿ ಕಿರಿಕ್ ಮಾಡಿದ್ರು 4-5 ಜನ ಇದ್ರು. ಆ್ಯಕ್ಚುಲಿ ನನ್ನ ಜೊತೆ ಕಿರಿಕ್ ಮಾಡಿದಾಗ ಇಬ್ಬರು ಇದ್ದರು, ಆಮೇಲೆ ಇನ್ನೊಬ್ಬ ಜನ ಅದ, ಲಾಸ್ಟಲ್ಲಿ 5 ಜನ ಇದ್ರು. ಓಕೆ, ಅವ್ರು ವಿಷುವಲ್ ಕವರ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಬಹುಶಃ ನಾನು ಹೋಗೋಷ್ಟೊಳಗೆ ಇರೋದಿಲ್ಲ ಅಂತ ಅಂದ್ಕೊಳ್ತೀನಿ, ನೋಡೋದ. ಈಗ ಮೊಬೈಲ್ ಚಾರ್ಜ್ ಇಟ್ಬಿಟ್ಟು ಹೋಗಿದ್ದೆ, ಪಾರ್ಕಲ್ಲಿ ಮಲಗಿದ್ದೆ. ಆ್ಯಕ್ಚುಲಿ ಅಲ್ಲಿ ಮಲಗಿದಾಗ ಬಂದು ಗಲಾಟೆ ಮಾಡಿದವರು ರಾಜೇಶನ್ ಕಡೆಯವರು. ರಾಜೇಶನ್ ಥೀಮ್ ಅಂಬರೀಷ್ ಮಗನ ಕಡೆಯವರು. ಆ್ಯಕ್ಚುಲಿ ಅವರು ಸಿಗರೇಟ್ ಸೇದಿ ಬೇರೆ ಆ್ಯಟಿಟ್ಯೂಡ್ ಬೇರೆ ತೋರಿಸ್ತಾ ಇದ್ರು. ಕೇಳಿಸ್ಕೊಡ್ರಿ ಅವ್ರ ವಿಷಯಲ್ಲ ಆಡಿಯೋ. ದುರ್ಗಾ ಪರಮೇಶ್ವರ ದೇವಸ್ಥಾನ ಹೆಸರು ಪಾರ್ಕ. ಅವ್ರು ನನ್ನ ಮುಂದೆ ಆ ವ್ಯಕ್ತಿ ಮಾತಾಡ್ತಿದ್ದಲ್ಲ, ಅವ್ರ ಮುಂದೆ ಲೇಡಿ ಪಾಸ್ ಅಲ್ಲ, ಅವ್ರು ದುರ್ಗಾ ಪರಮೇಶ್ವರ ದೇವಸ್ಥಾನದ ಹೆಸರು ಹೇಳ್ತಾಳೆ ಅವಳು. 368 KA 55 ಗಾಡಿ ಅದು. 50A 15 ಗಾಡಿ ಇದು. 15 ಕುಮದಳಕ್ಕಂದ. ಆ್ಯಕ್ಚುಲಿ ಮುಂದ್ಗಡೆ ಪ್ಯಾಷನ್ ಹೋಯ್ತಲ್ಲ, ಅವನು ಹೆವಿ ಸ್ಪೀಡಲ್ಲಿದ್ದ. ಹೆವಿ ಸ್ಪೀಡ್ ಅನ್ನೋದಕ್ಕಿಂತ ಸುಮ್ಮನೆ ಸೀದಾ ಹೋಯ್ತಾ ಇದ್ದ. ಇಲ್ಲಿ ಹೆವಿ ಹಾಮಾಯಕ ಅವನು. ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡು ನಗ್ತಾ ಇರ್ದವ.
ಬಂದಿರೋಲ್ಲ ಅವನು. ನಾನು ಅವನ್ನ ಬಂದೂರಲ್ಲಿ ಶನೇಶ್ವರ ವಿಭೂತಿ ಮಹದೇಶ್ವರ ದೇವಸ್ಥಾನ ಪಕ್ಕ ಶನೇಶ್ವರ ದೇವಸ್ಥಾನ ಇದೆಯಲ್ಲ, ಶನೇಶ್ವರ ದೇವಸ್ಥಾನದಲ್ಲಿ ನೋಡಿದ್ದೆ ಅವನು. ನನಗೆ ಗೊತ್ತಿರೋ ಪ್ರಕಾರ ಅವನು ಪೊಲೀಸ್ ಕೆಲಸಕ್ಕೇನೋ ಹೋಗ್ತಾ ಇದ್ದ, ಅದು ಯಾಕೆ ಕೆಲಸ ಬಿಟ್ಟನೋ ಗೊತ್ತಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದ ಅಂತ ಅಂದ್ಕೊಳ್ತೀನಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದ ಅಂತ ಅಂದ್ಕೊಳ್ತೀನಿ. ಅದೇನು ಕೆಲಸಕ್ಕೆ ಅಪ್ಲೈ ಮಾಡ್ತಾಯಿದ್ನೋ ಅಥವಾ ಕೆಲಸ ಆಗಿತ್ತೋ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಕೆಲಸ ಆಗಿತ್ತು ಅಂದರೆ ದೇವಸ್ಥಾನದಲ್ಲಿ ಬಂದು ಬಿದ್ದು ಒದ್ದಾಡ್ತಿದ್ದ, ದೇವ್ರ ಕಾಲು ಮೇಲ್ಕೊಂಡು ಪೂಜೆ ಗೀಜೆ ಎಲ್ಲ ಮಾಡಿಸ್ತಾ ಇದ್ದ. ಅವತ್ತು ಅದೇನೋ ನೋಡಿದ್ದೀನಿ ಒಟ್ಟು ನನಗೆ ಗೊತ್ತು, ನನಗಿರೋ ಪ್ರಕಾರ. ನೀರು ಆರಿಸೋದು ಅವನ ಯೋಚನೆ. ಪ್ರತಾಪ್ ಸಿಂಹ ಬರುವನ್, ಅವ್ನು ಆ್ಯಕ್ಚುಲಿ ಬರುವನ್ ತೋರಿಸ್ತಾ ಕೈಯಲ್ಲಿ ಇವನು ಮೊಬೈಲ್ ಚಾರ್ಜ್ ಮಾಡ್ತಾವನೆ. ಯಾರಲ್ಲಿ ನೋಡ ತಿಕ್ಕ ತೋರಿಸ್ಕೊಂಡು ನಿಂತು ನಮ್ಮ ಮುಖ ತೋರಿಸ್ತಾರೆ. ರಾಜಶೇಖರದ ಬಾಲಂಗೊಚ್ಚಿ ಬೈಕ್ ಅದು, ಊಟ ಆರ್ಗನೈಸ್ ಜೀವ. KA11F375 ಗಾಡಿ ರಿವರ್ಸ್ ಬರ್ತಾಯಿದೆ, ನೋಡಿದಿರಿ ನೀವೇ ಬಹುಶಃ. ಈ ಗಾಡಿ ಆ್ಯಕ್ಚುಲಿ ನಾನು ಬರ್ತಾಯಿದ್ನಲ್ಲ ಆ ಕಡೆಯಿಂದ, ಪ್ಲ್ಯಾಟ್ಫಾರ್ಮ್ ನಂಬರ್ 1 ಈ ಕಡೆ ಬರ್ತಾಯಿದ್ನಲ್ಲ, ಈಗ ರಿವರ್ಸ್ ತೊಗೋತಾ ಇದ್ದಲ್ಲ ಹಿಂಗೇನೆ ಸುಮ್ಮನೆ ಸೀದಾ ಬರ್ತಾವನು ಅವ್ನು ಪಡ್ಗವನು. KA11 ಮಂಡ್ಯ ಎಕ್ಸ್ಪೋಮನ್ ಬಲಂಗೊಚ್ಚಿದು. KA11 ಮಂಡ್ಯ ಸೇಮ್ ಹಿಂಗೇನೆ ನೋಡು. ಮತ್ತೆ ಮಿಡುಗುಟ್ಟಾಟ ಆಡೋದೆ ಅವ್ನು ಅಟೆಂಪ್ಟ್. ಅದು ಇದು ಸೆಕೆಂಡ್ ಅಟೆಂಪ್ಟ್. ನಾನು ನಿಂತ್ಕೊಂಡು ರೆಕಾರ್ಡ್ ಮಾಡಿದೆ. ಹೊಗೆ ನೋಡಿದ್ರು F4979 ಗಾಡಿ ಇದು. ಗೊತ್ತಾಯ್ತಲ್ಲ ಹೊಗೆ ಯಾಕೆ ಬಂತು ಅಂತ. ರಿಮ್ ಆ್ಯಕ್ಚುಲಿ ಅದು ಅದೇ ಸ್ಟೋರಿ. ಹೋಮ್ಲೆಸ್ ಊಟ ಇಸ್ಕೊತಾನಲ್ಲ ಅವನು, ಪೋಡ್ ಬೇರೆ ದೇಶ. ಅಲ್ಲಿ ಹೊಗೆ ಬಂದಿದ್ದು ಯಾಕೆ ಅಂತ ಹುಡುಗ ತಲೆ ಇದು ಮಾಡ್ಕೊಳ್ತಾ ಇದ್ದಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೊಂದು ಅದೇ ರಿವರ್ಸ್ ಬಂದಿದ್ದು ಮಂಡ್ಯ. ಈಗ ಅಭಿ ಹೆಸರಲ್ಲಿ ಗಲಾಟೆ ಮಾಡೋರು, ಅದಕ್ಕೋಸ್ಕರನೇ ನಾನು ಹೋಗ್ತಾ ಇರೋದು ಆ್ಯಕ್ಚುಲಿ ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ. ಅದಕ್ಕೆ ಅವನು ಬಸ್ ತಿಂದಿಗೆ ತೊಗೊಬಂದಿದ್ದು. ನಾವು ಮುಂದಕ್ಕೆ ಓಡೋಗಿಲ್ಲ ಅಂದರೆ ಗನ್ಮೇಲೆ ಸೀದೆ ಹೋಯ್ತಾಯಿತ್ತು, ಬಸ್ಸೇ ಹೊಡ್ಕೊಂಡು ಗುಡೀತಾಯಿದ್ದ ಬಸ್ನೇ ತೆಗೆದು ಗೊತ್ತಾಯಿಲ್ಲ. MT ವ್ಯಾಲ್ಯೂ ಕ್ರಿಯೇಟ್ ಮಾಡ್ತಾರೆ. ಅಂದರೆ ಬಂದು ಒಡೆಯರ ಹತ್ರ ಫ್ಯಾಮಿಲಿಗೆ ಇದಕ್ಕೆ ಹೋಗುವಂಥ KA02 MT 7793 ಗಾಡಿ ಅದು. ಇನ್ನೊಂದು ಸರಿ ಓದ್ತೀನಿ, 02 MT 7793 ಗಾಡಿ ಅದು. ಅದೇನು ಸ್ಟೋರಿ ಅಂದರೆ ಇದು MM ಇದು ಮಲೆ ಮಹದೇಶ್ವರ. KA09 MM 399 ಅದು MT. ಇದು ಮಲೆ ಮಹದೇಶ್ವರ ಆದರೆ ಅದು MT ಮಹಂತೇಶ್ವರ ಅಂತ. ಮಹಂತೇಶ ಅಂದರೆ ಇವನ ಮಗ ಯಾರು, ಗುಡಪ್ಪ ಇದ್ದಾರಲ್ಲ ಅವ್ರ ಮೊಮ್ಮಗ ಅವನು. ದೊಡ್ಡಗುಡಪ್ಪ ವಿಧಿವಶ ಆಗಿದ್ದಾರೆ ಈಗ. ಆ್ಯಕ್ಚುಲಿ ಅವರು ಬದುಕಿಲ್ಲ, ಅವರು ಮೊಮ್ಮಗ ಅವನು. ಸದ್ಯಕ್ಕೆ ಅವನೇ ಪೀಠಾಧಿಪತಿ ಆಗೋದು. ಆವಾಗ ಈಗ ಸದ್ಯಕ್ಕೆ ಮಾದೇವಣ್ಣ ಇದ್ದರು, ಅವರೇ ಆಗಿರ್ತಾರೆ ಅಂತ ಅಂದ್ಕೊಳ್ತೀನಿ ನಾವು. ತುಂಬ ವರ್ಷಗಳಾಗೋದಿಲ್ಲ. ಗೇಟ್ ಓಪನ್ ಮಾಡ್ತಿರೋದು ಸೈಕಲ್. ಅದೇ ಇವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಅಂದರೆ ಬನ್ನೂರಿಗೆ ಹೋಗಿ ಮಾದೇವಪ್ಪ ದೇವಸ್ಥಾನಕ್ಕೆ ಹೋಗಿದ್ದು, ಅಲ್ಲಿ ಪರ್ಮಿಷನ್ ತಗೊಂಡು ಆದಮೇಲೆ ಇಲ್ಲಿಗೆ ಬಾ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅವರು 7Gಗೆ. ನನಗೇನು 2 ಬಟನ್ ಇಟ್ಕಿಲ್ವಾ ಇವ್ರ ಹತ್ರ ಬಂದು ಮತ್ತೆ ಕೈ ಜೋಡ್ಸೋಕ್ಕೆ. ಲವ್ರಿ 50 ಸ್ಪೀಡ್ 50. ಇದು ಬೇಕಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು. HR38 M3981 ಗಾಡಿ ಇದು. ಸುಮ್ಮನೆ ಬೇಕಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. 50 ಸ್ಪೀಡ್ ಲಿಮಿಟ್ 50 ತೋರ್ಸೋಕ್ಕೆ. ಶ್ರೀ ಮಹಾಲಕ್ಷ್ಮಿ ಆ್ಯಕ್ಚುಲಿ ಇಲ್ಲಿ ಬೇರೆ ವಿಷುವಲ್ ಕವರ್ ಮಾಡೋಕ್ಕೆ ಅಂತ ಕ್ಯಾಮ್ರಾ ಹಿಡಿದಿದ್ದು, ಬೇಕಂತ ಆಗ್ತಿರೋದು. ಅಮೂಲ ಮಂಜುಳಾ ಅಲ್ಲ, ಅದು ಅಮೂಲ. ಕರೆಕ್ಟಾಗಿ ಪಾಯಿಂಟ್ ವಿಷ್ಣುವರ್ಧನ್ ಪಾರ್ಕ್ ಇದೆಯಲ್ಲ, ಈ ಪಾರ್ಕ್ ಕೆಳಗಡೆ ಕರೆಕ್ಟಾಗಿ ಝೀಬ್ರಾ ಕ್ರಾಸ್ ಇದೆಯಲ್ಲ, ಆನೆಗಳಿದಾವಲ್ಲ, ಕರೆಕ್ಟಾಗಿ ಇಲ್ಲಿ 2 ಅಭಯಗಳು ನಿಲ್ಲಿಸಿದ್ರು. ಗಾಡಿ ನಂಬರ್ ಬರ್ಕೊಂಡಿದ್ದೀನಿ, ಅಲ್ಲಿ ಹೇಳ್ತೀನಿ, ಫೋಟೋ ಹೊಡೆದಾಕ್ತೀನಿ. ಗಾಡಿ ನಂಬರು AB ಇತ್ತು, KA09 AB ಗಾಡಿ ಅದು. ಸೊ ಕರೆಕ್ಟಾಗಿ ಇದೇ ಪಾಯಿಂಟಲ್ಲಿ ನಾನು ಇದೇ ಪಾಯಿಂಟಲ್ಲಿ ನಿಂತ್ಕೊಂಡು ನಂಬರ್ ಪ್ಲೇಟ್ ಬರ್ಕೊಂಡಿದ್ದು. ಇದೇ ಪಾಯಿಂಟಲ್ಲಿ 2 ಅಭಯಗಳು ನಿಂತ್ಕೊಂಡು ಇಂಜಿನ್ ಆಯಿಲ್ ಚೇಂಜ್ ಮಾಡ್ಕೊಳ್ತಾ ಇದ್ರು ಗಾಡಿಗೆ. ಓಕೆನಾ. ಅಲ್ಲೊಬ್ಬ ಇನ್ನೂ ಬಿದ್ದು ಒದ್ದಾಡ್ತಾ ಇದ್ದಾನೆ, ಕಾಣ್ತಾ ಇದ್ದಾನೆ. ಕಡೆಗೆ ಹತ್ರಕ್ಕೆ ಹೋಗಿ ಕವರ್ ಮಾಡ್ತೀನಿ ಅವನನ್ನು. ಸೊ ಅವರಿಬ್ಬರು ಇಂಜಿನ್ ಆಯಿಲ್ ಚೇಂಜ್ ಮಾಡ್ಕೊಳ್ತಾ ಇದ್ರು.
ಸೊ ಅವ್ರಿಗಿಂತ ಮುಂಚೆ ನಾನು ಆ್ಯಕ್ಚುಲಿ ಆ ಕಡೆಯಿಂದ ವಾಕ್ ಬಂದೆ, ಆರ್ಗೇಟಿಂದ ವಾಕ್ ಬಂದೆ. ಸೊ ಆ ಕಡೆಯಿಂದ ಬರ್ಬೇಕಾದ್ರೆ ಫಸ್ಟ್ ಸಿಕ್ಕಿದ್ದು ನನಗೆ ಕುಮುದಳ ಕಂದನ ಬಾಲಂಗುಚಿ. ಇಲ್ಲ ಫಸ್ಟ್ ಅವ್ನು ಬಿದ್ದು ಒದ್ದಾಡ್ತಾವನಲ್ಲ ಅವನು, ಅದು ಅಲ್ಲೊಬ್ಬ ರೋಡಲ್ಲಿ ಬಿದ್ದಿದ್ದಾನೆ ಅವನು. ಬ್ಯಾಗು ಸಾರಿ ಕೈನ ಪ್ಯಾಂಟ್ ಒಳಗೆ ಹಾಕೊಂಡು ಹ್ಯಾಂಡ್ ಜಾಬ್ ಮಾಡ್ಕೊಳ್ತಾ ಇದ್ದ. ಈಗಲೂ ಬಹುಶಃ ಇಲ್ಲ ಕೈ ಈಚೆ ಕಾಣ್ತಾವೆ ಈಗ. ಸೊ ಹ್ಯಾಂಡ್ ಜಾಬ್ ಮಾಡ್ಕೊಳ್ತಿದ್ದ ಅವನು. ಸೊ ನನ್ನ ಪಾಡಿಗೆ ನಾನು ಮುಂದಕ್ಕೆ ನೋಡ್ಕೊಂಡು ಬಂದೆ. ಆವಾಗ ನೆಕ್ಸ್ಟು ಇದೇ ಪಾಯಿಂಟಲ್ಲಿ ಕುಮುದಳ ಕಂದನ ಬಾಲಂಗುಚಿ ಸಿಕ್ತು. ಈ ಪಾಯಿಂಟಲ್ಲಿ ಕುಮುದಳ ಬಾಲಂಗುಚಿ ಸೈಕಲಲ್ಲಿ ಬಂದ ಫುಟ್ಪಾತ್ ಮೇಲೆ. ಓಕೆನಾ, ಫುಟ್ಪಾತ್ ಮೇಲೆ ಸೈಕಲ್ ಬಂದ. ನೆಕ್ಸ್ಟ್ ಅದಾದಮೇಲೆ ಅಭಯ ಬರುತ್ತೋ ಅಲ್ಲಿ ಎರಡು ಅಭಯದಲ್ಲಿ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಿದ್ರು. ಇಂಜಿನ್ ಆಯಿಲ್ ಏನೋ ಕೂಲೆಂಟ ಏನೋ ಗೊತ್ತಿಲ್ಲ, ಗ್ರೀನ್ ಕಲರು ಕೂಲೆಂಟ್ ಅಥವಾ ಇಂಜಿನ್ ಆಯಿಲ್ ಏನೋ ಒಂದು ಹೊಟ್ಟೆಲ್ಲಿ ಆಯಿಲ್ ಥರ ಇತ್ತು. ಅದನ್ನು ಹಳ್ಳಿಗೆ ಹಾಕ್ತಾಯಿದ್ರು. ಅಂಕ ಬಡವಣೆ ಕುಮುದಳ ಕಂದ ಇದ್ದಲ್ಲ ಒಬ್ಬ. K09 4798 ಗಾಡಿ ಆರ್ಗನೈಸ್ಡು ಸ್ಟಿಲ್ ಇವನ ಬ್ರೇಕ್ ಕ್ಯಾಂಡಿಡೇಟ್. ತಿಂದೋದಾಗಲೂ ಹಿಂಗೆ ಬಿದ್ದಿದ್ದ. ಆದರೆ ಪ್ಯಾಂಟ್ ಒಳಗೆ ಕೈ ಇತ್ತು, ಉಜ್ಕೊತಾ ಇದ್ದ ಒಳಗೆ ಪ್ಯಾಂಟ್ ಒಳಗೆ ಕೈ ಹಾಕ್ಕೊಂಡು. ಸೊ ಅವರು ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಿದ್ದ. ಏನಂದರೆ ಇದು ರಾಜಕಾರಣ ಹತ್ರ ಇದು ಡಿಸ್ಟ್ರಿಬ್ಯೂಷನ್ ಮಾಡ್ತಾರಲ್ಲ, ಅದು ಮೆಡಿಸಿನ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರಲ್ಲ, ಅದು ಕಡ್ಕೊಳ್ಳ ರಮೇಶ್ ಬಾಲಂಗುಚಿ. ಆ್ಯಕ್ಚುಲಿ ರಾಜಶೇಖರನ ಬಾಲಂಗುಚಿಗಳು ಕೂಡ ಪಾರ್ಕಲ್ಲಿದ್ದರು. JV 7829 ಅವ್ನು ಹೋಗ್ತಿರೋ ಲೈನ್ ನೋಡಿದ್ರೆ ನಾನೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ನೋಡವ ಎಲ್ಲಿಗೆ ಹೋಗ್ತದೆ ಗಾಡಿ. ಸಬರ್ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗ್ತಾವ ನಾವು. ಸಬರ್ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗ್ತಿರೋರು. ನಾನು ನಿಂತಿರೋ ಲೈನಲ್ಲಿ ಐತೆ. ಹಿಂದ್ಗಡೆ ಜಾಗ ಇದೆಯಲ್ಲ, ಈ ಜಾಗದಲ್ಲಿ ಹೋಗಿದ್ದ ಅನ್ಕೊಳ್ಳೋ ಮಗ. ಬೆನ್ನಿಂದೆ ಹೋಗ್ತಾನೆ. ಆ್ಯಕ್ಚುಲಿ ಬೆನ್ನಿಂದೆ ಹೋಗ್ತೇನೆ ಅನ್ನೋಕ್ಕಿಂತ ಡಿಸ್ಟಾರ್ಟ್ ಮಾಡೋದು ಅನ್ನೋ ಉದ್ದೇಶ. ಈ ಕಡೆ ಇವನು ಬರ್ತಾನೆ ಷಣ್ಮುಖಂ ಬಾಲಂಗುಚಿ ಚಪ್ಪಲ್. ಗಾಡಿ ನಂಬರ್ ಬರ್ಕೊಂಡಿದ್ದೀನಿ K09 AB 864. ಅಭಯ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಿದ್ದಾರಲ್ಲ ಅವರು. ಇಂಜಿನ್ ಆಯಿಲ ಯಾವುದೋ ಇಲ್ಲ, ಟೋಟಲ್ ಯಾವುದೋ ಒಂದು ಆಯಿಲ್ ಚೇಂಜ್ ಮಾಡ್ತಾಯಿದ್ದ. ಪುನಃ ಇಲ್ಲಿ ನಿಂತ್ಕೊಂಡಿದ್ದು ಆಟೋಗಳು ಹೆಸರು ಬಿಡ್ತಿದ್ದು. ಖುಷಿ KF ಮುಂದೆ ಇರೋದು KA09 AA5435 ಖುಷಿ ಕುಮುದಳ ಬಾಲಂಗುಚಿ IQ ದಯಪಗ ಅಂತ ಹೋಗ್ತಿರೋದಮ್ಮ. ಅದು ಆ ಕಡೆ ಇರಲಿ JP ಪುಟ್ಸ್ವಾಮಿಗೆ. ಇದು ಯಶವಂತದ್ದು. ಇದು ಗಾಡಿಯಲ್ಲಿ ನಿಂತಿತ್ತು ಮುಂಚೆ, ಅದನ್ನು ಹೇಳ್ತಾ ಇದ್ದೀನಿ. 2 ನಂಬರ್ ಬಿಡ್ತೀನಿ. KA 55A 4073 ಯಶವಂತ ಲೋಕರಂಜನ್ ಅಂತ ಇತ್ತು. ಅದರೊಳಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದ. ಫೋನ್ ರಿಸೀವ್ ಮಾಡ್ಬಿಟ್ಟು ಮಾತ್ರ ಸ್ಟಾರ್ಟ್ ಮಾಡೋದು ಹತ್ರಕ್ಕೆ ಹೋಗ್ತಿದ್ದಂಗೆ. ಯಾಕೆ ಅಂತ ಹೇಳ್ತೀನಿ ಮುಂದಕ್ಕೆ. ಇಲ್ಲೇ ಇದ್ದಿದ್ದು ಪಾಯಿಂಟಲ್ಲಿ ಇನ್ನೊಂದು ಗಾಡಿ ನಂಬರ್ ಹೇಳ್ಬಿಡ್ತೀನಿ ಅದಕ್ಕಿಂತ ಮುಂಚೆ. KA06C 701 ಆಟೋ. ಇಬ್ಬರು ಅವ್ರ ನಮ್ಮನ್ನು ಹೊಡೆಯೋಕ್ಕೂ ಶಕ್ತಿ ಇಲ್ಲ ಅವ್ನಿಗೆ, ಬೋಳಿ ಮಗನಿಗೆ. ಹಂಗೆ ಅಂದ್ಕೊಂಡು ಅವಾಚ್ಯ ಶಬ್ದಗಳಲ್ಲಿ ಬೈದಾಡ್ತಿದ್ರು. ಅವ್ರ ಅಮ್ಮನ ತುಲ್ಲು ಹಂಗೆ ಅದು ಬರೀ ಅವಾಚ್ಯ ಶಬ್ದಗಳಿಗೂ. ಅವ್ರು ಏನು ಮಾತಾಡ್ತಾರೆ ಅನ್ನೋದು ಬರೀ ಹೊಡೆಯೋಕ್ಕೆ, ಅವ್ರು ಎಷ್ಟು ಹೇಳಿ ಅವ್ನು ಹೊಡೆಯೋಕ್ಕೂ ತಾಕತ್ತಿಲ್ಲ ಅಂತ ಅಷ್ಟೇ ಮಾತಾಡಿದ ಹೊರತು, ಅಷ್ಟು ಬಿಟ್ಟರೆ ಮಿಕ್ಕಿದ ಅವ್ನು ಮಾಡಿದ ಎಲ್ಲ ಪದಗಳು ಬರೀ ಬೈಗಳು. ಅವ್ರ ಅಮ್ಮನ ಅಕ್ಕನ ಅವರು 3 ಬರೀ ಅದೇ ಮಾತಾಡ್ತಾಯಿದ್ರು. ಗಾಡಿ ನಂಬರ್ ಅದು KA06C 701 ಆಟೋ. ಇಬ್ಬರು ಇದ್ರಲ್ಲ ಅವರು. ಆ್ಯಕ್ಚುಲಿ ಸ್ಟೋರಿ ಏನಂದರೆ, ಬೆಳಿಗ್ಗೆ ರಾಜಶೇಖರನ ಅಂಗಡಿಯಲ್ಲಿ ಮೊಬೈಲ್ಗೆ ಚಾರ್ಜ್ ಕೊಟ್ಬಿಟ್ಟು ಪ್ರಕಾಶ್ ಬಾಲಂಗುಚಿದು. ಈಗ ಇದೇ ಪಾಯಿಂಟಲ್ಲಿ ರಾಜಶೇಖರ ಅಂಗಡಿಗೆ ಮೊಬೈಲ್ ರಿಚಾರ್ಜ್ ಕೊಟ್ಬಿಟ್ಟು ಹೋಗ್ತಾ ಇದೆ. ಅವಾಗ ಇದೇ ಪಾಯಿಂಟಲ್ಲಿ ಬೆಳಿಗ್ಗೆ ಶೂಟಿಂಗ್ ನಡೀತಾ ಇತ್ತು. ಆ ಶೂಟಿಂಗ್ ಮಾಡ್ತಿದ್ದವರು ಇಬ್ಬರು ಡ್ಯಾನ್ಸ್ ಆಡ್ತಾಯಿದ್ರು, ಇಬ್ಬರು ಹುಡುಗಿರಲ್ಲಿ ಆ್ಯಕ್ಚುಲಿ. ಸೊ ಅಡ್ಪಡ್ದ ಹೋದೆ ತಲೆ ಕೆಡಿಸ್ಕೊಂಡಿಲ್ಲ. ಅದು ಇಬ್ಬರು ಯಾರು ಬೇಕಿದ್ರು ಆಗಿರ್ಬೋದು. ಅದು ಐಶ್ವರ್ಯ ಅರ್ಜುನ್ ಇದ್ರು ಇರ್ಬೋದು, ಅಥವಾ ಶ್ರುತಾ ಬಳ್ಳಾಳ್ ಇದ್ರು ಇರ್ಬೋದು. ಅವ್ರು ನೋಡೋದಕ್ಕೆ ಸ್ವಲ್ಪ ಶ್ರುತಾ ಬಳ್ಳಾಳ್ ಥರ ಇದ್ರು. ಅದು ಯಾರಾದರೂ ಆಗಿರಲಿಲ್ಲ. ಟಿ ಶರ್ಟ್ ಮೇಲೆ ಏನಂತ ಇದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ನನ್ನ ಪಾಡನ್ನ ಹೋದೆ. ಹೋಗಿ ಪಾರ್ಕಲ್ಲಿ ಮಲಗಿದೆ, ಫಸ್ಟ್ ಬೆಂಚಲ್ಲೇ ಮಲಗಿದೆ ಆ್ಯಕ್ಚುಲಿ. ಅವಾಗ ಏನಕ್ಕೆ ಇರ್ತಿರಲಿಲ್ಲ. ಕರೆಕ್ಟಾಗಿ ಎಕ್ಸಾಕ್ಟ್ ಆ್ಯಟಿಟ್ಯೂಡ್ ನೋಡೋದು. ಎಕ್ಸಾಕ್ಟ್ ಎಷ್ಟು ಗಂಟೆ ಎಕ್ಸಾಕ್ಟ್ ಕರೆಕ್ಟಾಗಿ 12:45 ಇರ್ಬೋದು. ಪಕ್ಕ ಒಬ್ಬ ಬಂದು ಕುತ್ಕೊಂಡು ಅವಾಗ ಟೈಮ್ ಕೇಳಿದ್ರೆ 1 ಗಂಟೆ ಅಂತ ಹೇಳ್ದ ಅವನು. 12:45 ಇರ್ಬೋದು ಅವ್ನು ಲೆಕ್ಕಾಚಾರ. ಅವ್ನು ಹೇಳಿರೋ ಟೈಮ್ ಕರೆಕ್ಟ್ ಆದರೆ 1 ಗಂಟೆ ಅಂತಲೇ ಲೆಕ್ಕ ತಿಳ್ಕೊಳ್ಳೋಣ. ಇಬ್ಬರು ಫಸ್ಟು ಆ್ಯಕ್ಚುಲಿ ಮಲಗಿದೆ. ಇಬ್ಬರು ಬಂದುಬಿಟ್ಟು ಎದ್ದೇಳಿಸ್ಬಿಟ್ಟು ನಾನು ಸಡನ್ನಾಗಿ ಟೈಟ್ ಚೆಸ್ಟ್ ಅಲ್ಲಾಡ್ಸೋಬೋದಲ್ಲ, ಸಡನ್ನಾಗಿ ಕೈನ ಬ್ಲಾಕ್ ಮಾಡಿಬಿಟ್ಟು ಒಂದು ಕೈ ಎತ್ತಿದೆ ಹೊಡೆಯೋಕ್ಕೆ ಅಂತಬಿಟ್ಟು ಸಡನ್ನಾಗಿ ಹೆಚ್ಚು ಆಗ್ಬಿಟ್ನಲ್ಲ. ಸೊ ತಲೆ ಕೆಲಸ ಮಾಡ್ತಿದ್ದೆ, ಸುಮ್ಮನೆ ಆದೆ. ಇಬ್ಬರು ಇದ್ರದ್ರಲ್ಲಿ ಏನು ಮಲ್ಗಾವನ ಇಲ್ಲಿ ಮಲಗಿಬಿಟ್ಟಿದ್ಯಾ ಹಂಗೆ ಅಂದ್ಕೊಂಡು ಏನೋ ಚಡಿ ದೋಸೆ ಥರ ಮಾತ್ರ ಸೆಟ್ ಮಾಡಿದ್ರು. ಯಾಕೆ ನಾನು ಪರ್ಮಿಷನ್ ತೊಗೋಬೇಕಂದೆ.
ಅವಾಗ ಹಂಗೆ ಹಿಂಗೆ ಅಂದ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಹಿಂಗಂತಾರೆ ನಮ್ಮನ್ನು ಹಂಗೆ ಹಿಂಗೆ ಅಂದ್ಕೊಂಡು ಅವರ ವಾದ್ಯ ಶಬ್ದಗಳಲ್ಲಿ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದಾದಮೇಲೆ ಇನ್ನೊಬ್ಬ ಪಾರ್ಕಿಂದ ಆಚೆ ನಿಂತಿದ್ದೆ. ಅವನು ಬಂದು ಒಳಗಡೆ ಅವನು ಬಂದೇನ ಏನಂದ ಅವನು ಏನೋ ಅಂದ್ಕೊಂಡು ಬಂದ ಅವನು 3ನೇ ವ್ಯಕ್ತಿ. ಸೊ ಬಂದ ತಕ್ಷಣಲೇ ಬಾರ ಅವನೇನೋ ಅವ್ನು ಹೊಡೆದ್ಬಿಡೋನಾಗೆ ಬಂದ. ಅದಕ್ಕೆ ಬಾರ ಹಂಗೆ ಹಿಂಗೆ ಅಂದ್ಕೊಂಡು ಅವನ್ನೇ ಕರ್ಕೊಂಡ್ರು ಕನ್ವಿನ್ಸ್ಕೊಂಡ್ಬಿಟ್ಟು ಇಬ್ಬರು ಫಸ್ಟ್ ಬಂದಿರಲ್ಲ ಅವರು. ನಮ್ಮನ್ನು ಹಂಗೆ ಇಲ್ಲಿ ಮಲ್ಕೊಂಡು ನೋಡೋ ಹಂಗೆ ಹಿಂಗೆ ಮತ್ತೆ ಸುಮ್ಮನೆ ಮಡಗಿರೋ ಹತ್ರ ಬಂದು ಕಿರಿಕ್ ಮಾಡ್ಕೊಂಡು ಏನೇನೋ ಗಲಾಟೆ ಮಾಡೋಕ್ಕೆ ಟ್ರೈ ಮಾಡಿದ್ರು. ಸೊ ಅವರೇ ಹೋದ್ರು. ಕಿರಿಕ್ ಮಾಡಿದವರು ಅವರೇ ಸುಮ್ಮನೆ ಪಕ್ಕದಾಗ ಕುತ್ಕೊಂಡು ಬೈತಾಯಿದ್ರು. ಇನ್ನೊಂದು ಅರ್ಧ ಗಂಟೆಯಲ್ಲೇ ಒಳಗಿರೋ ಮಗನೇ ನಿನಗೆ ಹಂಗೆ ಅಂದ್ಕೊಂಡು ಏನೋ ಗಲಾಟೆ ಮಾಡ್ತಾಯಿದ್ರು ಒಟ್ಟಲ್ಲಿ. ಸೊ ನಾನು ಅಲ್ಲಿ ಗೋಡನ್ ಫಾರ್ಮುಲಾ ಇವನು ಅವನ ಹೆಸರನ್ನು ರಾಜಶೇಖರನ ಹತ್ರ ಮೆಡಿಸಿನ್ ಹಾಕ್ನಲ್ಲ ಆ ಹುಡುಗನ ಬಾಲಮಚ್ಚಿ ಅವನು ಗೋಡನ್ ಫಾರ್ಮುಲಾ. ಸೊ ನಾನೇನು ಮಾಡಿದೆ ಹೊಟಾಗಿರಂಗೆ ಅವರು ಹೊಟಾಗೋರ ಕಾಣ್ತಾಯಿಲ್ಲ ಇಲ್ಲ ಅಲ್ಲೇ ಮಲ್ಗೋರೆ ಹೋಗೋಕೆ ಕವರ್ ಮಾಡ್ತೀನಿ. ಸೊ ಹಂಗಂತ ಅಂದ್ಬಿಟ್ಟು ಹೋದರು. ಅಲ್ಲೇ ಪಕ್ಕದಲ್ಲೇ ಜಾಗ ಮಲಗಿದ್ದಾರೆ. ಇನ್ನೂ ಅಲ್ಲೇ ಇದು ಮಾಡ್ತಾರೆ ಏನು ಪಕ್ಕದಲ್ಲಿ ಹೋಗಿ ಮಲಿಕೋತಾರೆ. ಸೊ ನಾನು ಫಸ್ಟ್ ಬೆಂಚಲ್ಲೇ ಇನ್ನೂ ಸ್ವಲ್ಪ ಹೊತ್ತು ಮಲಿಕೊಂಡೆ. ಮಲಿಕೊಂಡೇ ಇದೇನು ಬರಲಿಲ್ಲ. ಜಸ್ಟ್ ಒಂದು 5 ನಿಮಿಷ ಮಲಗಿದೆ ಅಷ್ಟೇ. ಅಷ್ಟರೊಳಗೆ ಪುನಃ ಎದ್ದೆ. ನಿದ್ದೆ ಬರಲಿಲ್ವ, ಎದ್ಬಿಟ್ಟು ಟೈಮ್ ಆಗಿತ್ತಲ್ಲ ಸೂರ್ಯನ ನೋಡೆ ಆಲ್ಮೋಸ್ಟ್ 1 ಗಂಟೆ ಆಗಿರ್ಬೋದು ಅಂತ ಗೆಸ್ ಮಾಡಿದೆ ನಾನು. ಹೊಗೆ ನೋಡೋರು KA10F98 ಅದು. ಸೊ ನಾನೇನು ಮಾಡಿದೆ, ಸರಿ ಊಟನಾರು ಹುಡಿಕೊಂಡು ಹೋಗೋದ ಅಂತ ಅಂದ್ಬಿಟ್ಟು ಮುಖ ತೊಳೆಯೋಕ್ಕೆ ಅಂದ್ಬಿಟ್ಟು ವಾಟರ್ ಬಾಟಲ್ ನೀರಿತ್ತು. ಈ ನೀರಲ್ಲಿ ಕೈ ತೊಳ್ಕೊಂಡು ಮುಖಕ್ಕೆ ನೀರು ಹಚ್ಕೊಂಡು ಮುಖ ಒರೆಸ್ಕೊಂಡು ಕುತ್ಕೋ. ಅಷ್ಟರೊಳಗೆ ಯಾರೊಬ್ಬ ಜುಪಿಟರ್ ಗಾಡೀಲಿ ಬಂದು ನಾನು ಇಲ್ಲಿ ಕುತ್ಕೋಬೋದಾ ಅಂತ ಅಂದ. ಸರಿ ಕುತ್ಕೊಳ್ಳಪ್ಪ ಅಂದೆ. ಅವನು ಫಸ್ಟ್ ಬೆಂಚಲ್ಲೇ ಕುತ್ಕೊಂಡಿದ್ದ. ಸೊ ಅವ್ರು ಕೂತಿ ಸ್ವಲ್ಪ ಹೊತ್ತು ಆದಮೇಲೆ ಪಾನ್ ಪರಕ್ಕೇನೋ ಪಾನ್ ಬೀಡೇನೋ ಹಾಕೊಂಡು ತಿಪ್ಪಕ್ಕೆ ಅಂತ ಉಗಿತಾ ಇದೆ ಒಂದೇ ಸಮ. ಜುಪಿಟರ್ ಗಾಡೀಲಿ ಬಂದರು ಒಂದೇ ಸಮ ತುಪ್ಪಕ್ಕಂತ ಪಾನ್ ಬೀಡ ಹಾಕೊಂಡು ಉಗಿತಾನೆ ಇದ್ದ. ಸೊ ಅವ್ನು ಉಗಿ ನಾನು ಈ ಕಡೆ ಕೂತಿದ್ದೆಲ್ಲ ಕೈಕಾಲು ಮುಖ ಒಂದು ನೀರು ತೊಳ್ಕೊಂಡು ಈಚೆ ಬಂದೆ ಹೋಗೋದಾ ಅಂತ. ಅಷ್ಟರೊಳಗೆ ಈ ಪಾಯಿಂಟ್ ಬಂದು ನಿಂತ್ಕೊಂಡು ಇದೇ ಪಾಯಿಂಟಿಗೆ ಬಂದು ನಿಂತ್ಕೊಂಡಾಗ ಯಾವುದು ಶ್ರುತ ಬಳ್ಳಾಳಿ ಕಾರ್ ಇದೆಯಲ್ಲ ಅದೇ ಕಲರ್ದು ಹೋಂಡಾ ಆ್ಯಕ್ಟಿವಾ. ಅದು ಗಾಡಿ ನಂಬರ್ KA09HG6789 KA09HG6789 ಗಾಡಿ. ಅದು ನಿಂತ್ಕೊಂಡು ಅಲ್ಲಿ ನಿಂತಿದೆ. ಬಹುಶಃ ಅದೇ ಇರ್ಬೋದು ಹೋಂಡಾ ಆ್ಯಕ್ಟಿವಲ್ಲಿ ಬ್ಲೂ ಕಲರ್ ನಿಂತಿದೆಯಲ್ಲ ಅದೇ ಇರ್ಬೋದು. ಆ ಗಾಡಿ ಇಲ್ಲಿ ನಿಂತೋಯ್ತು. ಸಿಗರೇಟು ಸೇಮ್ ಅಂಬರೀಷ್ ಮಗ ಸಿಗರೇಟ್ ಇಟ್ಕೊಂಡು ಆನ್ಲೈನ್ ಒಂದು ಸ್ಟೋರಿ ಅಪ್ಲೋಡ್ ಮಾಡಿದ್ದಾನಲ್ಲ, ಸ್ಟೋರಿ ನಡೀತಾ ರನ್ನಿಂಗ್ ಪ್ರಚಾರ ನಡೀತಾ ಇದೆಯಲ್ಲ. ಸೊ ಅದೇ ಥರ ಸ್ಟೈಲಲ್ಲಿ ಸಿಗರೇಟ್ ಇಟ್ಕೊಂಡು ಕುತ್ಕೊಂಡಿದ್ದ. ಸಿಗರೇಟ್ ಅವರೆಲ್ಲ ಒಂದೇ ಅವರು ಹಂಗೆ ಅಂದ್ಕೊಂಡು ಮಾತಾಡ್ತಿದ್ದ ಅಷ್ಟೇ. ಅಂದರೆ ಅವರೆಲ್ಲರೂ ಒಂದೇ ಅಂತ ಅವ್ನು ಹೇಳ್ಬೇಕು, ಸ್ಟೇಟ್ಮೆಂಟ್ ಪಾಸ್ ಮಾಡಬೇಕಷ್ಟೇ. ಅದಷ್ಟು ಪಾಸ್ ಮಾಡಿಬಿಟ್ಟು ಒಂದು 2 ನಿಮಿಷ ನಿಂತಿದ್ದೆ. ಆಮೇಲೆ ಗಾಡಿ ಸ್ಟಾರ್ಟ್ ಹೊರಟೋದ. ಹೊರಟೋದ್ಮೇಲೆ ನಾನು ಇಲ್ಲೇ ನಿಂತ್ಕೊಂಡಿದ್ದೆ. ಅಷ್ಟೊಳಗೆ ರಾಜೇಶ್ ಇದನ್ನಲ್ಲ ಅವನದು ದೋಸ್ತಿ ಒಬ್ಬ, ಅಂದರೆ ಅವನ ಕಲೀಗು ರಾಜೇಶನ್ ಜೊತೆ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾನಲ್ಲ ಅದೇ ವ್ಯಕ್ತಿ ಇಲ್ಲಿ ಬರ್ತಾ ಇದೆಯಲ್ಲ ಜುಪಿಟರ್ ಗ್ರೇ ಕಲರ್ ಸೇಮ್ ಅದೇ ಥರ ಸೇಮ್ ಅದು ಗ್ರೇ ಕಲರ್ ಜುಪಿಟರ್ ಗಾಡಿಯಲ್ಲೇ ಅಲ್ಲಿ U-turn ಹಾಕೊಂಡು ಹೋಗ್ತಾರೆ ಅವರು. ಸೇಮ್ ಅದೇ ಥರ ಹೋಗ್ತಾ ಇದೆಯಲ್ಲ ಸೇಮ್ ಇದೇ ಥರ ಜುಪಿಟರ್ ಗಾಡಿಯಲ್ಲೇ ಬಂದ. ಒಬ್ಬ ಊಟ ಬೇಕಾ ಅಂತ ಕೇಳ್ದ. ಊಟ ಬೇಡ ಅಂತ ನಾನು ಸರಿ ಊಟ ಇಸ್ಕೊಂಡು ಊಟ ಬೇಕಾಂತ ಕೇಳಿದೆ. ಆ ಕಡೆ ಎಂಡಿಂಗಲ್ಲಿ ನಿಂತ್ಕೊಂಡಿದ್ದ. ಸರಿ ಆಯಿತು ಅಂದ್ಬಿಟ್ಟು ಅಂತ ಇಸ್ಕೊಂಡೆ. ಅವನ ಕೇಳ್ತಾ ಇದ್ದಾನೆ. ಸದ್ಯಕ್ಕೆ ಊಟನೂ ಮಾಡಿಲ್ಲ. ನಾನೇನು ಇಲ್ಲಿ ಯಾರ ಹತ್ರ ಇಸ್ಕೊಬಾರ್ದು ಅಂತೇನಿಲ್ವ, ಯಾರೇ ಕೊಟ್ಟರು ಇಸ್ಕೊಂಡು ತಿಂತೀನಿ. ನಾನು ಶತ್ರು ಕೊಟ್ಟರು ಇಸ್ಕೊಂಡು ತಿಂತೀನಿ. ನಾನೇನು ಬೇಡ ಅನ್ನಲ್ಲಪ್ಪ. ಯಾಕೆಂದರೆ ನನ್ನ ಕೆಲಸ ನಾನು ಮಾಡ್ತೀನಿ. ನಾನೇನು ಕಾಂಪ್ರಮೈಸ್ ಆಗ್ತಿಲ್ವಲ್ಲ ಊಟ ಕೊಡ್ತಾರೆ ಅಂತ. ಸೊ ಕೊಡಪ್ಪ ಅಂದ್ಬಿಟ್ಟು ಈಸ್ಕೊಂಡೆ. ಸೊ ಈಸ್ಕೊಂಡು ಅಲ್ಲಿ ಊಟ ತಿಂತಾಯಿದ್ದೆ. ಅವ್ರು ಎದ್ದಿದ್ದಾರೆ ಈಗ ಆ್ಯಕ್ಚುಲಿ ಹೋಗಿ ಕವರ್ ಮಾಡ್ತೀವಿ. ಊಟ ಇಸ್ಕೊಂಡು ಅಲ್ಲೇ ಹೋಗಿ ಕುತ್ಕೊಂಡು ತಿಂದ್ಬಿಟ್ಟು ಅಲ್ಲಿ ವಾಟರ್ ಬಾಟ್ಲ್ ಇಟ್ಟಿದ್ನೆಲ್ಲ ಅಲ್ಲಿ ನೀರು ತೊಗೊಂಡು ಕೈ ತೊಳ್ಕೊಂಡು ವಾಪಸ್ ಹೋದೆ. ಹೋಗ್ಬೇಕಾದ್ರೆ ಇಲ್ಲಿ ಕೈ ತೊಳ್ಕೊಂಡು ಹಿಂಗೆ ಹೋಗ್ತಾ ಇದೆ. ಅವಾಗ ಅಲ್ಲಿ ಮೊದಲನೇ ಆಟೋ ನಂಬರ್ ಹೇಳಿದ್ನಲ್ಲ ಯಾವುದದು ಟ್ರ್ಯಾಕ್ಟರ್ ನಿಂತಿದ್ದು. ಆ ಸೈಮಿಗೆ ಇಲ್ಲಿ KA55-153 ಟ್ರ್ಯಾಕ್ಡ್ ಮಹೇಂದ್ರ 475DI ಅಂತ ಇದೆಯಲ್ಲ ಆ ಟ್ರ್ಯಾಕ್ಟರ್ ನಿಂತ್ಕೊಂಡಿತ್ತು. ಸೊ ಅಲ್ಲಿಂದ ಮುಂದೆ ಪಾಸಾಗಿ ಆ ಕಡೆಗೆ ಹೋಗ್ತಾ ಇದೆ. ಆವಾಗ ಆಟೋ KA06C701 ಇತ್ತಲ್ಲ ಇಬ್ಬರು ಅವ್ರು ನಿಂತ್ಕೊಂಡು ಅವ್ನಿಗೆ ಹೊಡೆಯೋಕ್ಕೆ ತಾಕತ್ತಿಲ್ಲ ಕಣೋ ಹಂಗೆ ಅಂದ್ಕೊಂಡು ಏನಾರು ಮಾತಾಡ್ಕೊಂಡು ಬೈಕೊಂತಾರೆ ಅವಾಜಿ ಶಬ್ದಗಳಲ್ಲಿ. ಸೊ ಇದು ಸ್ಟೋರಿ. ಈಗ ಅಲ್ಲಿ ನನ್ನ ಜೊತೆ ಕಿರಿಕ್ ಮಾಡಿದ್ರಲ್ಲ ಅವ್ರು ವೀಡಿಯೋ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ಇದ್ದಾರೆ ಬಹುಶಃ. ಎದ್ದೋಯ್ತವನು ಯಾರೋ ಒಬ್ಬ. ಅಲ್ಲಿ ನಿಂತ್ಕೊಂಡಿರೋದು ಮಲ್ಲಿಕಾರ್ಜುನ ಅಂತ ಬರ್ತಿದೆ. KA26A3073 26A3073. ಇವತ್ತು 26ನೇ ತಾರೀಕು ನೆನಪಿರಲಿ. ಮಲ್ಲಿಕಾರ್ಜುನ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರ ಹೆಸರು. ಈಗ ಸದ್ಯಕ್ಕೆ ದೋಸ್ತಿ ಗಾಡಿ ಮೇಲೆ ದೋಸ್ತಿ ಅಂತ ಬರ್ತಿದೆ. ದೋಸ್ತಿಗಳಿಗೆ ಮಲ್ಲಿಕಾರ್ಜುನ ಅಂತ ಬರ್ತಿದೆ.
ಮೈಸೂರು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹೆಸರು ಮಲ್ಲಿಕಾರ್ಜುನ ಅಂತ ಅಂದರೆ ಸದ್ಯಕ್ಕೆ ಮಾಲಿಕ್ ಪ್ಲಸ್ ಅರ್ಜುನ ಅಂತ ಅಂದರೆ ಅರ್ಜುನ್ ಸರ್ಜಾ ಓನರ್ ಅಂತ ಅರ್ಥ. ಆ್ಯಕ್ಚುಲಿ ಮಲ್ಲಿಕಾರ್ಜುನ ಅಂದರೆ ದೇವರು ಅದು ಆ ಕಡೆ ಇರಲಿ, ಸದ್ಯಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ಸ್ಪ್ಲಿಟ್ ಮಾಡಿ ಓದಿದ್ರೆ ಆ ಥರ ಅರ್ಥ ಬಳಸ್ಕೊಳ್ತಾರೆ. ಇದು ಅಗೇನ್ ಪ್ರೈಸ್ ಪ್ರೋ ಇಲ್ಲಿ ಬರ್ತಾ ಇರೋದು. ಪ್ರೈಸ್ ಪ್ರೋ ಅಂದರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇದ್ದಾರಲ್ಲ ಅವನ್ನ ಹೊಗಳ್ಬೇಕು ಅಂತ ಆ್ಯಕ್ಚುಲಿ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು ಮಲ್ಲಿಕೊಂಡ್ಬಿಟ್ರೆ ಅವ್ರ ಬಡ್ಡೆ ಇತ್ತು ಹಾಗೆ ಇವ್ರಿಗೆ. ಇನ್ನೊಂದೇನಾದ್ರು ಅಂದರೆ ಮಂಡಿ ತೋರಿಸ್ತಾವನು ಅವನು ಮಲ್ಲಿಕಾರ್ಜುನ ಫೋರ್ಸ್ ಟೂಫಾನ್ ಅವನು. ಅವ್ನು ಹಾಕ್ಕೊಂಡಿರೋದು ಪ್ರಕಾಶ್ ಬಾಲಂಗೋಚಿಲಿ ಹೋಗ್ತಾವನು ಬೈಕಲ್ಲಿ. ಅವ್ನು ಹಾಕ್ಕೊಂಡಿರೋ ಟಿ ಶರ್ಟು ಕುಮಾರ್ದು ಐಡೆಂಟಿಟಿ ಟಿ ಶರ್ಟ್ ಇದೆಯಲ್ಲ, ಕುಮಾರ್ ಐಡೆಂಟಿಟಿ ಟಿ ಶರ್ಟ್ ಹಾಕ್ಕೊಂಡಿದ್ದಾನೆ. ಜೊತೆಗೆ ಮಂಡಿ ತೋರಿಸ್ತಾ ಇದ್ದಾನೆ, ಮಂಡಿ. ಇಲ್ಲಿ ಅಂಬರೀಷ್ ಮಗ ಸಿಗರೇಟ್ ಸೇದ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡ್ತಾನಲ್ಲ, ಅದಾದಮೇಲೆ ಈ ಥರ ಕಿರಿಕ್ ಮಾಡೋರ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿದೆ. ನಾಲ್ಕು ಪಟ್ಟೆ ಇದೆ ಒಂದು ಟಿ ಶರ್ಟಲ್ಲಿ, 1 2 3 4. ಈ ಜೊತೆ ಕಿರಿಕ್ ಮಾಡಿದ 4 ಜನ ಇದೆ ಮೊದಲು. ಇಲ್ಲಿ 4 ಜನ ಮಲಗಿರೋದು, ಇವಾಗ 5 ಜನ ಆ ಕಡೆ ಇಲ್ಲ ಎದ್ದೋದು ಒಬ್ಬ. ಅಲ್ಲಿ ಶ್ರುತ ಬಳ್ಳಾಳ್ದು ಬಾಳೆಂಗುಚ್ಚಿ ಬಾಟ್ಲ್ ಇಟ್ಕೊಬತ್ತಾ ಇರೋದು ಮುಸ್ಲಿಮ್ ಒಬ್ಬರು. ಬ್ಯಾಲೆ ಅಂತ ಯಾವುದೋ ಒಂದು ಕಂಪ್ನಿ ಇದೆಯಲ್ಲ, ಅದು ಶ್ರುತ ಬಳ್ಳಾಳ್. ಆ್ಯಕ್ಚುಲಿ ಅಲ್ಲಿ 4 ಪಟ್ಟೆ ಇರೋನು, ಅಲ್ಲಿ 3ನೇ ಚೇರಲ್ಲಿ ಕೂತ್ಕೊಂಡಲ್ಲ ಅವನು, ಆ ಜಾಗದಲ್ಲಿ ಇವ್ರು ಕೂತ್ಕೊಂಡಿದ್ರು. ಕರ್ಬೂಜ ಹಣ್ಣು ಫ್ರೂಟ್ಸ್, ಟ್ಯೂಟಿ ಫ್ರೂಟಿ ಅಂತ ಹೆಸರಿದೆ ಶ್ರುತ ಬಳ್ಳಾಳ್ ಅಂಗಡಿ ಹೆಸರು, ಟ್ಯೂಟಿ ಫ್ರೂಟಿ ಅಂತ. ಮಗಳ ಹೆಸರಲ್ಲಿ ಅಂಗಡಿ ಇದೆ ಒಂದು. ಸೊ ಅಲ್ಲಿ ಕೂತ್ಕೊಳ್ತಾನಲ್ಲ, ಕಾಲು ಮೇಲೆಲ್ಲ ಕೂತಿದ್ದಾನಲ್ಲ 4 ಪಟ್ಟೆ ಇರೋನು. ಸೊ ಅವ್ನು ಆ ಜಾಗದಲ್ಲಿ ರಾಜಶೇಖರದ ಬಾಲಂಗೋಚಿಗಳು ಕೂತಿದ್ರು. ರಾಜಶೇಖರ ನಮ್ಮ ಕಜಿನ್ ಬ್ರದರ್ ಇರನಲ್ಲ, ನಾವು ಅಫಿಷಿಯಲ್ಸ್ ಕಣದು ಅಂತ ಗಲಾಟೆ ಮಾಡಿದ್ನಲ್ಲ ಒಬ್ಬ ಕಡ್ಕೊಳ್ಳೋ ರಮೇಶ್ ಬಾಲಂಗೋಚಿ, ಅಲ್ಲೆಲ್ಲ ಒಂದೇ ಮೆಡಿಕಲ್ ಮಾಫಿಯಾ ರಿಲೇಟೆಡ್ ಅದು. ಅಲ್ಲೊಬ್ಬ ಹುಡುಗ ಕೂತ್ಕೊಂಡಿದ್ದವನು ಸೇಮ್ ಅದೇ ರಾಜಶೇಖರನ ಹತ್ರ ಮೆಡಿಸಿನ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾನಲ್ಲ, ಆ ಹುಡುಗನ ಬಾಲಂಗೋಚಿ ಅವನು. ಇಲ್ಲೇ ಬಂದ ನೋಡಿ ಇನ್ನೂ ಒಬ್ಬ. ಅವ್ರು ಹೋಗ್ತಿರೋದು ಲೈನ್ ನೋಡು, ರೈಟ್ ಸೈಡಲ್ಲಿ ಆಯ್ತು ಅವ್ನು ರೋಡು, ರೈಟ್ ಸೈಡಲ್ಲಿ ಪ್ರಕಾಶ್ ಥೀಮಲ್ಲಿ ಹೋಗ್ತಾರೆ. ಮುಖ ಕವರ್ ಮಾಡಬೇಕಿದ್ರೆ ಸರ್ ಹೋಗ್ಬಿಟ್ಟ. ಇವನು ಥಾಯ್ಲ್ಯಾಂಡ್ ಟಿ ಶರ್ಟ್ ನೋಡೋದು, ಆ್ಯಕ್ಚುಲಿ ಥಾಯ್ಲ್ಯಾಂಡ್ ಟಿ ಶರ್ಟ್ ಹಾಕೊಂಡು ಅವನು.
ಅಗೇನ್ ಅಲ್ಲಿ ಬ್ಯಾಟ್ರಿ ಸ್ಕೂಟರ್ ಹೋಗ್ತಾ ಇದೆ. ಯೂರಿನ್ ಮಾಡ್ತಿದ್ದಿದ್ದವರು ಮುಸ್ಲಿಮ್ಸ್. ಗಾಡಿ ನಂಬರ್ ಓದೋಕ್ಕಾಗಲ್ಲ, ಕಾಣಲ್ಲ. ಮುಂದೆ ಟೈಟಲ್ ಥೀಮ್ ಅದು. ನಾನು ಮುಂದೆ ನಾವು ಯೂರಿನ್ ಮಾಡ್ತೀವಿ ಅಂತ ಆ್ಯಕ್ಚುಲಿ ಮಾಡಿ ತೋರಿಸ್ತಾರೆ ಅವರು. ಪುನೀತ್ ರಾಜ್ಕುಮಾರ್ ಟೂಫಾನ್, ಪುನೀತ್ ರಾಜ್ಕುಮಾರ್ ಪೋಸ್ಟ್ ಅದ ಇದರಿಂದ ಸ್ಟೆಪ್ನಿ ಇದೆಯಲ್ಲ, ಮಲ್ಲಿಕಾರ್ಜುನ ಫೋರ್ಸ್ ಗಾಡಿಯಿಂದ ಸ್ಟೆಪ್ನಿ ಇರೋದು ಈ ಒಂದು ಪುನೀತ್ ರಾಜ್ಕುಮಾರ್ದು. ಅವ್ರುಗಳಲ್ಲ ಹಬ್ಬ ರಣಧೀರ. ಫೋರ್ 446 ಇರಬೇಕು, ನಾಟ್ ಶ್ಯೂರ್. 446 ಇರಬೇಕು, ನಾಟ್ ಶ್ಯೂರ್ ಗಾಡಿ ಅದು. ಅಲ್ಲಿ ಹೋಗ್ತಾ ಇದೆಯಲ್ಲ ಪೊಲೀಸ್ ಅವ್ರದ್ದು, ಅದು ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾನೆ. JQ 6078 ಇರಬೇಕು, ನಾಟ್ ಶ್ಯೂರ್. ಓಲಾ ಅವ್ರು ನಮ್ಮ ತುಲ್ನಾ ಕೇದ್ರಗುಡು ಗಾಡಿ ಮಾಡ್ದವನು ಸೋಳೆ ಮಗ. ಅದು ಯಾವನ ಅವನು ಮಿಂಡ್ರಿಗುಟ್ಟವನು ಅವನು. ಗಾಡಿಗೆ ಅದು ಯಾಕೆ ಓವಲ್ ಶೇಪಲ್ಲಿ ನಂಬರ್ ಪ್ಲೇಟ್ ಇಟ್ಟವನ ಗೊತ್ತಿಲ್ಲ, ಬೋಳಿ ಮಗ ಅವನು. ರಾಜೇಶನ ಬಲಂಗುಚ್ಚಿ. ಆ್ಯಕ್ಚುಲಿ ಅಲ್ಲಿ ಪೊಲೀಸ್ ವ್ಯಾನ್ ಹೋಯ್ತಲ್ಲ, ಏನು ಹೇಳ್ಬೇಕು ಅಂದ್ಕೊಂಡೆ. ಡ್ರೈವರ್ ಇದ್ನಲ್ಲ, ಡ್ರೈವರು ರಾಕಿಂಗ್ ಸ್ಟಾರ್ ಎಷ್ಟು ಇದು ಇದ್ದಾನಲ್ಲ, ಗೋಡೌನ್ ಫಾರ್ಮುಲಾ ಇದು. ರಾಕಿಂಗ್ ಸ್ಟಾರ್ ಎಷ್ಟು ಅವನ ಹೆಸರೇನೋ ಶಟ್ ರಾಕಿಂಗ್ ಸ್ಟಾರ್ ಎಷ್ಟು ಸೆಕ್ಯೂರಿಟಿ ಗೈ ಇದನ್ನಲ್ಲ, ಮೊಟ್ಟೆ ಬಾಂಡ್ಲಿ ಸೇಮ್ ಡಿಟೋ ಅದೇ ಥರ ನೋಡೋದಕ್ಕೆ ಹಂಗೆ ಇದ್ದಾವೆ ಸ್ವಲ್ಪ. ಯಾರೋ ಪೊಲೀಸ್ ಅದು ಆ್ಯಕ್ಚುಲಿ ಕಾರ್ ಡ್ರೈವ್ ಮಾಡ್ಕೊಂಡು ಹೋದ ಅನ್ನೋದು. ಹೇಗೆ ಇಲ್ಲಿ ನೋಡಿ ಇನ್ನೊಂದು ಗಾಡಿ, ರಾಜಶೇಖರದ ಬಲಂಗುಚ್ಚಿ. ಕಡ್ಕೊಳ ಟೈಟಲ್ ಥೀಮ್ ಅದು, ಕಡ್ಕೊಳ. ಸೇಮ್ ಹಿಂಗೆ ಅಲ್ಲಿಂದ ಎದ್ದು ಬಂದೆ. ಇದು ಕ್ರೀಟಾ ನಿಂತಿದೆಯಲ್ಲ, ಇಲ್ಲಿ ಕ್ರೀಟಾನ ವೆನು ಇರಬೇಕದು. ವೆನು ಇದೆ ಅಗೇನ್ ಸುತ್ತಬಳ್ಳಾಳ್ದು ಬಲಂಗುಚ್ಚಿ. ಬಲಿನೋ. ಸೊ ಸೇಮ್ ಇದೆ, ಬಲಿನೋ ಕಲರ್ದೆ. ಇಲ್ಲಿ ಹೋಂಡಾ ಆ್ಯಕ್ಟಿವಾ ನಿಂತಿತ್ತು. ಆಮೇಲೆ ಹೋಂಡಾ ಆ್ಯಕ್ಟಿವಾದವನೇ ಸಿಗರೇಟ್ ಸೇತ್ಕೊಂಡು, ಅಂಬರೀಷ್ ಮಗನ ಥರ ಸಿಗರೇಟ್ ಸೇತ್ಕೊಂಡು ಅವರೆಲ್ಲ ಒಂದೇ ಹಂಗೆ ಅಂತ ಗಲಾಟೆ ಮಾಡ್ತಾಯಿದ್ವಿ, ಮಾತಾಡ್ಕೊಂಡು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಿದ್ದಿದ್ದು. ಮತ್ತು ಮಹೇಂದ್ರ 475 DI ಗಾಡಿ ಬಂದು ನಿಂತ್ಕೊಂಡಿದ್ದು. ಅದಾದಮೇಲೆ ಇಲ್ಲಿ ಆಟೋದವರು ಯಾವುದೋ ಒಂದು ಆಟೋ ನಂಬರ್ ಹೇಳಿದೆ ಆಲ್ರೆಡಿ ಆ ಕಡೆ ಬರುವಾಗಲೇ. ಆಟೋದವರು ನಿಂತ್ಕೊಂಡು ಅವ್ರ ಅಮ್ಮನ ತುಳ್ಳಕ್ಕೆ ಹಂಗೆ ನೋಡಿ ಬಾಯಿ ಬಂದಿಗೆಲ್ಲ ಅವಾಜ್ ಶಬ್ದಗಳು ಬೈಕೊಂಡು ನಾನು ಹೊಡೆಯೋದಿಲ್ಲ ಅಷ್ಟೇ, ಹೊಡೆಯೋಕ್ಕೆ ತಾಕತ್ತಿಲ್ಲ ಅಂತ ಹೇಳ್ತಿದ್ರಲ್ಲ ಹೌದು. ಮತ್ತು ಯಶವಂತ್ ಅಂತ ಆಟೋ ನಿಂತಿತ್ತಲ್ಲ, ಅದು ಎಲ್ಲ ಇಲ್ಲೇ ನಿಂತ್ಕೊಂಡಿದ್ದು. ಸೊ ಇಲ್ಲಿಂದ ಮುಂದಕ್ಕೆ ಹೋಗ್ತಾ ಅಲ್ಲಿ ಲಾಲ್ಬಾಗ್ದು ರಿಲೇಟೆಡ್ ಒಂದು ನರ್ಸರಿ ಇದೆಯಲ್ಲ ಇಲ್ಲಿ, ಆ ನರ್ಸರಿಯಿಂದ ಮುಂದಕ್ಕಾದಂಗೆ ಒಬ್ಬ ರೋಡಲ್ಲಿ ಬಿತ್ಕೊಂಡು ಒದ್ದಾಡ್ತಾ ಇದ್ದಿದ್ದು. ಅವನು ಪ್ಯಾಂಟ್ ಜಾಬ್ ಒಳಗೆ ಕೈ ಹಾಕೊಂಡು ಹ್ಯಾಂಡ್ ಜಾಬ್ ಮಾಡ್ಕೊಳ್ತಿದ್ದು, ಪ್ಯಾಂಟ್ ಒಳಗೆ ಕೈ ಹಾಕ್ಕೊಂಡು. ಸೊ ಅದಿಂದ ಮುಂದಕ್ಕೆ ಹೋದ್ಮೇಲೆ ಅಭಯದವರು ಇದು ಮಾಡ್ತಾಯಿದ್ದಿದ್ದು, ಏನು ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾಯಿದ್ದಿದ್ದು. ಅದು ಎವ್ರಿಥಿಂಗ್ ರಿಲೇಟೆಡ್ ಟು ಫಿಲಿಮ್ ಇಂಡಸ್ಟ್ರಿ, ಸ್ಪೆಷಲಿ ಅಂಬರೀಷ್ ಫ್ಯಾಮಿಲಿಯವರು. ರೇವ್ ಎಕ್ಸ್ ಸ್ಪೆಷಲಿ ಇವ್ರ ಕಡೆಯವರು, ಯಾರು ಅವ್ರ ಹೆಸರೇನು ರಾಕಿಂಗ್ ಸ್ಟಾರ್ ಯಶ್, ಅಂಬರೀಷ್ ಫ್ಯಾಮಿಲಿ ಅವರು ಇದ್ದಾರಲ್ಲ, ಡಾಕ್ಟರ್ ರಾಜ್ಕುಮಾರ್ಗಿಂತಲೇ ಅಂಬರೀಷ್ ಫ್ಯಾಮಿಲಿಯವರು. ಅಂಬರೀಷ್ ಫ್ಯಾಮಿಲಿಯವ್ರ ಜೊತೆ ಗುರುತಿಸ್ಕೊಂಡಿದ್ದಾರಲ್ಲ, ಅವರಿಬ್ಬರು ಒಂದೇ. ರಾಜ್ಕುಮಾರ್ ನಂಬರ್ 1, ಅಂಬರೀಷ್ ಫ್ಯಾಮಿಲಿಯವರು ನಂಬರ್ 11 ಕೆಲಸ ಮಾಡ್ತಾಯಿದ್ದಾರೆ, ಇಬ್ಬರು ಒಂದೇ. ಸದ್ಯಕ್ಕೆ ಇವಾಗ ನನ್ನ ಸುತ್ತ ಪ್ರಗತಿಯಲ್ಲಿರೋ ಮುಂಚೆ ಈಗ ಆಲ್ರೆಡಿ ರಾಜ್ಕುಮಾರ್ ಫ್ಯಾಮಿಲಿಯವರೆಲ್ಲ ಸಿಗಾಪಟ್ಟೆ. ಪುನೀತ್ ರಾಜ್ಕುಮಾರ್ ಮತ್ತು
ಶಿವರಾಜ್ ಕುಮಾರ್ ಹೆಸರೆಲ್ಲ ತೊಂದರೆ ಕೊಟ್ಟಿದ್ದಾರೆ. ಈಗ ನಂಬರ್ 11 ಕೆಲಸ ಮಾಡ್ತಾ ಇರೋರು ಅಂಬರೀಷ್, ರಾಕಿಂಗ್ ಸ್ಟಾರ್ ಯಶ್ ಕೆಲಸ ಮಾಡ್ತಾಯಿದ್ದಾರೆ. ದರ್ಶನ್ದು ನನಗೆ ದರ್ಶನ್ ಹೆಸರಲ್ಲಿ ಸಿಕ್ಕಾಪಟ್ಟೆ ಮುಂಚೆ ಡಿ ಬಾಸ್ ಅಂತ ಹೆಸರಲ್ಲಿ ಸಿಕ್ಕಾಪಟ್ಟೆ ಕಿರಿಕ್ ಮಾಡಿದ್ದಾರೆ. ಅದೆಲ್ಲ ಹಳೆ ಕತೆ ನೋಡೋದ ಇದು ಎಲ್ಲಿ ಗಂಟೆ ಬರುತ್ತೆ. ಸದ್ಯಕ್ಕೆ ಈಗ ಪ್ರಗತಿಯಲ್ಲಿ ಇರೋದು ಅಂಬರೀಷ್ ಅವರ ಮಗನ ಹೆಸರಲ್ಲಿ ತೊಂದರೆ ಕೊಡ್ತಾ ಇರೋದು. ED791 ಇಲ್ಲಿಂದ ಬಂದವ. ನಾವು ಸ್ಲೋ ಮೋಷನ್ಲಿದ್ದು ಯಾವ್ದು ಬಸ್ ಹೋಗ್ತಾಯಿತ್ತು ಅದು ಸಂದಿಲ್ ಮೆತ್ತು ಬಂದವನು ಬಡ್ಡಿ ಮಗ ಅವನು. ಬಾಡ್ಲಿ ನಾರ್ತ್ ಲೋವರ್ತ್ ಕಟ್ಕೊಳ್ಳೋ ರಮೇಶ್ ಬಾಲಂಗೋಚಿ 24 hours ಅವಳಿಗೆ ಗೋಳಿರ್ತಾರೆ ನೋಡಿ. ನೋರ್ತ್ ಆ್ಯಕ್ಚುಲಿ ಅಲ್ಲಿ ನೋರ್ತ್ ಅಂತ ಟಿ ಶರ್ಟ್ ಹಾಕೊಂಡು ಹೋಯ್ತಲ್ಲ ಒಂದು ಹುಡುಗಿ ನೋಡೋದಕ್ಕೆ ಅರ್ಜುನ್ ಸರ್ಜಾ ಅವ್ರದ್ದು ಮಗಳಿದ್ದಾಳಲ್ಲ, ಅಂಜನಾ ಅರ್ಜುನ್, ಎಕ್ಸಾಕ್ಟ್ಲಿ ಹಂಗೆ ಇದ್ದವಳು. ಅಲ್ಲಿ ಮಲ್ಲಿಕಾರ್ಜುನ್ ಆಟೋ ಬಸ್ ತೂಫಾನ್ ಫೋರ್ಸ್ ಗಾಡಿ ನಿಂತ್ಕೊಂಡಿತ್ತಲ್ಲ, ಅದಕ್ಕೆ ಇವ್ರುಗಳ ಬಗ್ಗೆ ಏನೂ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಅಲ್ಲಿ ಒಬ್ಬನು ರೌಂಡ್ ಹಾಕೋದ್ನಲ್ಲ ಅವನು ಮುಳ್ಸಂದಿ ಹೊಡೆದ, ಅದೆಲ್ಲ ಕ್ಲೀನಾಗಿ ಕವರ್ ಆಗಿದೆ. ಅದನ್ನು ಪದೇ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಹುಡುಗಿ ಸಿಕ್ಕಿದ್ದು ಅರ್ಜುನ್ ಸರ್ಜಾ ಅವರ ಮಗಳು ಅಂಜನಾ ಅರ್ಜುನ್ ಬಾಲಂಗುಚಿ ಅವಳು. ನಾರ್ತ್ ಅಂತ ಟಿ ಶರ್ಟ್ ಹಾಕ್ಕೊಂಡಿದ್ದು. ನಾರ್ತ್ ನೋ ಅರ್ತ್ ಅಂತ ಅಂದರೆ ಪೂರ್ತಿ ಪ್ರಪಂಚ ಕೊಟ್ಬಿಡಲ್ಲ, ಡಿವಿಷನ್ ತೊಗೊಳ್ತೀವಿ ಅಂತ. ಆ್ಯಕ್ಚುಲಿ ಅಂದರೆ ನೀನು ಪೂರ್ತಿ ಅಖಂಡ ಭೂಮಂಡಲದಲ್ಲಿ ಹೋಗಿ ನೀನು ಅಶ್ವಮೇಧ ಯಾಗ ಮಾಡ್ತೀನಿ ಅಂದರೂ ನಾವು 50% ಕವರ್ ಮಾಡ್ಕೊಳ್ತೀವಿ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡೋದು. ಸೌತ್ ಜೊತೆಗೆ ಇನ್ನೊಂದೇನೆಂದರೆ ಐಶ್ವರ್ಯ ಅರ್ಜುನ್ ಇದು ಮಾಡಿದ್ದಾಳಲ್ಲ, ಫಿಲಮ್ಗಳು ಮಾಡಿದ್ದಾಳಲ್ಲ, ಮೂವಿಗಳು, ಅದೆಲ್ಲ ಬರೀ ಸೌತಲ್ಲಿ ಮಾತ್ರ ಮಾಡಿರೋದು. ಕನ್ನಡ ಫಿಲಮ್ ರಿಲೀಸ್ ಮಾಡಿದ್ದಾರೆ, ತೆಲುಗು ಮಾಡಿದ್ದಾರೆ, ತಮಿಳ್ ಮಾಡಿದ್ದಾರೆ, ಮಲಯಾಳಂ ಮಾಡಿದ್ದಾರೆ ಅಷ್ಟೇ. ಹಿಂದಿಗೆ ಹೋಗಿಲ್ಲ ಇನ್ನು. ಸೊ ಹಿಂದಿಗೆ ಇವಳು ಹೋಗ್ಬೋದು, ನಾರ್ತ್ ಯಾರೋ ರಾಕಿಂಗ್ ಸ್ಟಾರ್ ಯಶ್. ಸದ್ಯಕ್ಕೆ ಹಿಂದಿಲಿ ಕೆಲಸ ಮಾಡ್ತಾಯಿದ್ದಾನೆ. ಹಿಂದಿಲಲ್ಲ, ಅವರು ಈಗ ಪ್ಯಾನ್ ಇಂಡಿಯಾನೇ ಬಿಟ್ಟು ಮೀರು ಗ್ಲೋಬಲ್ ಗ್ಯಾಲಕ್ಸಿ ಲೆವೆಲ್ಗೆ ಹೋಗ್ಬಿಟ್ಟವ್ರೆ. ಮಾರ್ಸಲ್ಲೂ ಏನಾದ್ರು ಥಿಯೇಟ್ರಿಗೆ ಇಟ್ಟಿದ್ರೆ ಅಲ್ಲೂ ಫಿಲಮ್ ರಿಲೀಸ್ ಮಾಡಿ ಮೀಸೆ ತಿರುತ್ತಾರೆ ಅವರು. ಆ ಲೆವೆಲ್ಗಿದ್ದಾರೆ ಅವರು. ಸದ್ಯಕ್ಕೆ ಐಶ್ವರ್ಯ ಅರ್ಜುನ್ ಸೌತ್ವರೆಗೆ ವರ್ಕ್ ಮಾಡಿದ್ದಾಳೆ, ನಾರ್ತ್ಗಿನ್ನೂ ಹೋಗಿಲ್ಲ. ಅದಕ್ಕೆ ಅವ್ರಿಗೆ ನಾರ್ತ್ ಟಿ ಶರ್ಟ್ ತೋರಿಸಿರೋದು. ಸುಜುಕಿ ಅವೆಂಜರ್ ಗಾಡಿ, ಅವನೀಶ್ ಅವಾಗಲೂ ಎಕ್ಸಾಕ್ಟ್ಲಿ ಹಿಂಗೇನೆ ಬಿದ್ದು ಓದಾಡ್ತಿದ್ದ. ಪ್ಯಾಂಟ್ಲು ಕೈ ಹಾಕ್ಕೊಂಡು ಹಿಂಗೆ ಉಜ್ಕೋತಾ ಬಿದ್ದಿದ್ದ ಈ ಕಡೆಯಿಂದ ಹೋಗ್ಬೇಕಾದ್ರೆ. ಅಂದರೆ ಅಲ್ಲಿ ಕಿರಿಕಾದ್ಮೇಲೆ ನಾನು ಈ ಕಡೆ ರಾಜಶೇಖರದ ಅಂಗಡಿಗೆ ಹೋಗಿ ಪುನಃ ರಾಜಶೇಖರದ ಅಂಗಡಿಯಿಂದ ಇದಕ್ಕೆ ಹೋಗಿ ಪಾರ್ಕ್ಗೆ ಹೋಗಿ ವೀಡಿಯೋ ಕವರ್ ಮಾಡ್ಕೊಂಡು ಮತ್ತೆ ಈ ಕಡೆ ಹೋಗ್ತಾ ಇರೋದು. ಲೈಬ್ರರಿ ಹೋಗ್ತಾ ಇದ್ದೀನಿ ಇವಾಗ. 2-3ನೇ ಸರಿ ನಾನು ಇವನ್ನ ನೋಡ್ತಾ ಇರೋದು ಈ ಪಾಯಿಂಟಲ್ಲಿ. 2 ಸರಿ ವೀಡಿಯೋ ಕವರ್ ಮಾಡಿದ್ದೀನಿ, ನೆನಪಿರಲಿ. ಚಿಕ್ಕಳ್ಳಿ ಚೋಳಹಳ್ಳಿ ಹೊರಡ ಬಗ್ಗೆ ಮಾತಾಡ್ತಿರೋದು. ಆ್ಯಕ್ಚುಲಿ ಅದು ಹೊಸದೇನಲ್ಲ, ಸುಮಾರು 2-3 ದಿವಸದಿಂದ ಆ ಹೆಸರು ಕೇಳಿಸ್ತಾನೆ ಇದೆ, ಚಿಕ್ಕಳ್ಳಿ ಚೋಳಹಳ್ಳಿ ವರ್ಣಗಳು. ಚಿಕ್ಕಳ್ಳಿ ಚೋಳಹಳ್ಳಿ ವರ್ಣ ಅಂದರೆ ಚಿಕ್ಕಳ್ಳಿನ ಜಾಸ್ತಿ ಕೇಳಿಸ್ತಾ ಇರೋದು. ಯಾವಾಗ ಸುಮಾರು 3-4 ದಿವಸದಿಂದ ಕೇಳಿಸ್ತಾ ಇದೆ ಅದು. ಅದಕ್ಕೋಸ್ಕರನೇ ಇವತ್ತು ರೆಕಾರ್ಡ್ ಮಾಡಿದ್ದೆ ನಾನು. ಹಿಂದ್ಗಡೆ ಇದೆ ಚಪ್ಪಲ್ ಚೂಡ್ದಲ್ಲ ನೋಡ ಅವನು. ಚಿಕ್ಕಳ್ಳಿ ಚೋರ್ನಲ್ಲಿ ಒಂದು ಮಾತಾಡ್ತಿದ್ನಲ್ಲ, ಇಲ್ಲೇ ಮಾತಾಡ್ತಾ ಇದ್ದದ್ದು. ಅದಾದ ನೆಕ್ಸ್ಟ್ ವಿಷಯಲ್ಲಿ ಒಂದು ಚಪ್ಪಲ್ ಚೂಡ್ದು ಹಿಂದ್ಗಡೆಯಿಂದ. ಸೀಮಾ ಆಟೋ A3220.
ಲೆಕ್ಸ್ ಬಾಬಲ್ ಬಾಲಾಗೋಚೆ. ಪಾರ್ಕಲ್ಲಿ ಬಾಟ್ಲ್ ಆಯ್ತಾರಲ್ಲ ಅವ್ರ ಬಾಲಾಗೋಚೆ. ಮುಂದೆ ಟೈಟಲ್ ಸಿಗೋದು. ಇದು ಮುಂದೆ ಟೈಟಲ್ ಟೀಮ್ ಇದೆ. ಫುಟ್ಬಾಲ್ ಬ್ಲಾಕ್ ಮಾಡ್ಕೊಂಡವ್ರೆ. ಇದೆಲ್ಲ ಕ್ಲೋಸ್ ಮಾಡಿಸ್ಬೇಕು ನಿಜವಾಗ್ಲೂ ನಾವು ಹೋಗೋದೇ ಇಲ್ಲ, ಫುಟ್ಬಾಲ್ಗೆ ಹೋಗೋಲ್ಲ. ಇಲ್ಲಿ ನನಗೆ ಬರೀ ಅರಸ್ ರೋಡಲ್ಲಿ ಓಡಾಡ್ತೀನಿ. ಈ ರೋಡಿಗೆ ಬರೋದೇ ಇಲ್ಲ ನಾನು. ಇದೇ ಕಾರಣಕ್ಕೆ ಬರೋದಿಲ್ಲ ನಾನು. ಅಂದರೆ ಸಿಕ್ಕಾಪಟ್ಟೆ EF 1511 ಗಾಡಿ K55 ಇದೆ, ಗಾಡಿ ಅದು ಸುಜುಕಿ ಎಕ್ಸಸ್ ಇತ್ತಲ್ಲ, ಅದು ನಾಳೆಗೆ ತೋರಿಸ್ಬಿಟ್ಟೋದು ಅವನು. ನಾನು ಈ ರೋಡಿಗೆ ಬರೋದೇ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಅಲ್ಲಿ ಎರಡು ಕಡೆ ಯಾವ ರೇಂಜ್ಗೆ ಫುಟ್ಬಾಲ್ ಬ್ಲಾಕ್ ಮಾಡಿರ್ತಾರೆ ಅಂದರೆ ಕಾಲಿಡೋಕ್ಕೆ ಜಾಗ ಇರಲ್ಲ. ತಳ್ಳಾಡೋದು, ನೂಕಾಡೋದು, ಒಂದು ಗಾಡಿ ನೋಡೋದು ಹೇಳ್ಬೇಕಾನೆ. AB 4625 ಸಖತ್ತಾಗೈತಲ್ಲ ಕಾರು. BMW ಆನ್ ಗೋಯಿಂಗ್ ಮಾಡೆಲ್ಗಳು ಸಿಕ್ಕಾಪಟ್ಟಿದ್ದಾವೆ. ಯಾವುದು 7 ಸೀರೀಸ್ ಗಾಡಿ ಇದೆ, ಅವ್ರು ಸೆಡನ್ ಅಜ್ಜಿ. ಯಾರು ದೊಡ್ಡಗಳು ರೋಡಲ್ಲಿ ಆರಾಮ್ಸೆ ಹೋಗ್ಬೋದು. ಹಂಗೂ ಅಲ್ಲಿ ನೋಡ್ಕೊಂಡು ಸಾಯ್ತಾರೆ. ಅವ್ನು ಎಲ್ಲಿ ತೊಂದು ನೋಡು, ಆಟೋ ನಿಲ್ಸಿರೋದಿಲ್ಲ, ಅವ್ನು ನಿಂತಿರೋದಿಲ್ಲ. ಆಲ್ಮೋಸ್ಟ್ 50% ರೋಡ್ ಕವರ್ ಮಾಡೋಣ. ನಾನು AB 1349 ಗಾಡಿ. ಹುಡುಗಿ WE2638 ಯಾರಿಗೂ ಏನು ಕಡಿಮೆ ಇಲ್ಲ. ಅವಳು ನಂಬರ್ 1 ಬೇರೆ ತೋರಿಸ್ತಾವಳು ಅವಳೆ. ತಮಿಳ್ನಾಡು 39 CV 5493 ಗಾಡಿ. ಹಣ್ಣಾಗಿಲ್ವಂತ ಇನ್ನು. ತಮಿಳ್ನಾಡು 39 CV 5493. ಇದು 8847 ಕಿಂಗ್. ಇವನು ಯಾರು ಉಮಾಪತಿ ರಾಮಯ್ಯ ಇನ್ನೇನು ಹೌದು ಅಂದ್ಕೊಂಡು ಹೋದ. AB 6899 ಗಾಡಿ ಅದು. ಹೌದು ಅಂತ ಹಿಂಗೆ ಕತ್ತೆ ಅಂದ್ಬಿಟ್ಟು ಅಂದಲ್ಲ ಅವನು. ಇವಂದು ಕ್ಲೀನಾಗಿ ಕವರ್ ಆಯ್ತಲ್ಲ ಇವಂದು ಜಿಟ್ಟು. AA4662 ಏನು ಬೇಕು ಮಾಡಿರೋದು ಅಂತ ಏನೋ ಹೇಳ್ತಾ ಇರೋದವ. ಅದೇ ಸೆಟ್ಲ್ಮೆಂಟ್ ವ್ಯವಹಾರಗಳು. ಅಂಬರೀಷ್ ಇವರೆಲ್ಲ ಇದ್ದಾರಲ್ಲ, ಸೊ ಇವ್ರುಗಳೆಲ್ಲ ಇವತ್ತು ಗಂಟೆ ಏನೇನು ಮಾಡಿದ್ದೀವಿ ಅಡ್ವರ್ಟ್ಗಳು ಸೆಟ್ಲ್ಮೆಂಟ್ ಮಾಡಿ ಮುಗಿಸ್ಬಿಡ್ತೀವಿ ಎಲ್ಲ ಅಂತ. ಆ್ಯಕ್ಚುಲಿ ಸಿಗರೇಟ್ ರೇಟ್ ಏನು ಅಂತ, ಸಿಗು ರೇಟ್ ಮಾತಾಡವ ಅಂತ. ಸಿಗರೇಟ್ ಸೇದೋದು ಏನಕ್ಕೆ ಅಂದರೆ ಸಿಗು ರೇಟ್ ಮಾತಾಡವ ಅಂತ. ನಂಬರ್ 3 ಟಿ ಶರ್ಟ್ ಮೇಲೆ ED 2059 ಗಾಡಿ ಅದು. ರಾಜೇಶ್ ಮುಖ ರೆಕಾರ್ಡ್ ಆಗಿರುತ್ತೆ. ಒಂದು ವೈಟ್ ಟಿ ಶರ್ಟು. ರಾಜೇಶ್ ಬಾಲಂಗೋಚಿ ಒಂದು ಸ್ಕೂಟ್ರ್ ಬಾಲಂಗೋಚಿ, ರಾಜೇಶ್ ಬಾಲಂಗೋಚಿ. ಆ ಸ್ಲಿಪ್ಪರು ರಾಜಶೇಖರನ ಷಣ್ಮುಗಂ ಬಾಲಂಗೋಚಿ ಅದು. ಯಾವುದೋ ಕಾಮಗಾರಿ ಪ್ರಗತಿಯಲ್ಲಿದೆ. ಎಲ್ಲಿಗಡೆ ಮೇಲ್ಗಡೆ ಎಲ್ಲ ಕೆಲಸ ನಡೀತಾ ಇದೆ ಒಳಗಡೆ.
ಕೆಲಸ ಪೆಂಡಿಂಗ್ ಇಟ್ಕೊಂಡಿದ್ದು ಇವಾಗ ಬರ್ತಾ ಇರೋದು. ಇಲ್ಲ ಮೊಬೈಲ್ ಕೇಳ್ತಾ ಇಲ್ಲ, ಮನೇಲೆ ಕುತ್ಕೊಂಡು ಓದ್ಬೋದು. ಇಲ್ಲಿ ತನಕ ಬರೋ ಅವಶ್ಯಕತೆ ಇಲ್ಲ. ಪೇಪರ್ ಓದೋಕ್ಕಷ್ಟೇ ಇದು. ಮೊಬೈಲಲ್ಲಿ ಓದೋಕ್ಕಲ್ಲ. ಮೊಬೈಲಿ ಮನೇಲೆ ಕುತ್ಕೊಂಡು ಮನೇಲಿ ಲೈಬ್ರರಿಲಿ ಇದನ್ನೇ ಓದಬೇಕು ಅದನ್ನೇ ಓದಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ಅಲ್ಲಿ ಹಾಕ್ಬಿಡಿ ಬೋರ್ಡ್. ನಮ್ಮಲ್ಲಿರೋ ಬುಕ್ಸ್ ಓದಿ. ಇಲ್ಲಿ ಪೇಪರ್ ಸೆಕ್ಷನ್ ಅಲ್ಲಿ ಇವಾಗ ನಿಮ್ಮ ಪುಸ್ತಕಗಳನ್ನ ತರಬೇಡಿ ಅಂತ ಬೋರ್ಡ್ ಹಾಕಿದ್ದೀರಲ್ವಾ, ಅದೇ ಥರ ಬರೀ ನಮ್ಮ ಪುಸ್ತಕ ಓದಾಗಿದ್ರೆ ಮಾತ್ರ ಬನ್ನಿ ಅಂತ ಬೋರ್ಡ್ ಹಾಕ್ಬಿಡಿ. ಇದು ಪೇಪರ್ ಸೆಕ್ಷನ್. ಪೇಪರ್ ಓದಿ. ಸರಿ. ಬೇರೆಯವರು ಯಾರು ಪೇಪರ್ ಓದೋರಿಗೆ ಇಲ್ಲ ಅಂದರೆ ಪೇಪರಲ್ಲಿ ಓದ್ತಿರೋರಿಗೆಲ್ಲ ನಾನು ನೋಡ್ತಾ ಇದ್ದೀನಿ. ಏನೇ ಮಾಡಿ ಪೇಪರ್ ಓದ್ತಾ ಇಲ್ಲ. ನಾವು ಪೇಪರ್ ಓದ್ತೇವೆ, ಎಲ್ಲ ಪೇಪರ್ ಓದ್ತೇವೆ. ಅದು ಬೇಕಾಗಿಲ್ಲ ನಮಗೆ. ಸರಿ, ನನಗೆ ಮೊಬೈಲ್ ಓದೋಕ್ಕೆಲ್ಲ ಇದೆ. ಪೇಪರ್ ಓದೋಕ್ಕೆ ಪೇಪರ್ ಸೆಕ್ಷನ್ ಪೇಪರ್ ಓದೋಕ್ಕಷ್ಟೇ. ನಿಮ್ಮ ಮೊಬೈಲ್ ಓದೋಕ್ಕೆ ಆ್ಯಕ್ಚುಲಿ ಯಾರೋ ಒಬ್ಬ ಅಬ್ನಾರ್ಮಲ್ ಟಿ ಶರ್ಟ್ ಹಾಕೊಂಡು ಹೋದಾಗರು ಅಂಥ ಟಿ ಶರ್ಟ್ ಕವರ್ ಮಾಡಿದರೆ ಸಖತ್ ಯೂಸ್ಫುಲ್ ಆಗಿರ್ತಿದ್ದು. ಅಬ್ನಾರ್ಮಲ್ ಅಂತ, ಅಬ್ನಾರ್ಮಲ್ ಅಭಿಗೋಸ್ಕರ ಆ್ಯಕ್ಚುಲಿ ಬಹುಶಃ ಏನಕ್ಕೆ ಕ್ರಿಯೇಟ್ ಮಾಡ್ತಿರೋದು ಅಂದರೆ ಅಲ್ಲಿ ಬಾಳೆ ಎಲೆಗಳು ತೋರಿಸ್ತಾ ಇದ್ದಾರಲ್ಲ ಡಿಸ್ಟ್ರಿಬ್ಯೂಷನು. ಬಾಳೆ ಎಲೆಗಳು ನಾನು ಅಲ್ಲಿ ಊಟ ತಗೊಳಕ್ಕೆ ಹೋದ್ನಲ್ಲ ಆವಾಗ ಎಂಥ ಬಾಳೆ ಎಲೆಗಳಿದ್ದು ಅಂದರೆ ಪೂರ್ತಿ ಹರಿದೋಗಿತ್ತು. ಸೊ ಅವ್ರು ಅದನ್ನೇ ಎತ್ಕೊ ಅಂತ ಹೇಳ್ದ. ನಾನು ಬೇಡ ಅದು ಅಂತ ಹೇಳ್ಬಿಟ್ಟು ಬೇರೆದು ಎತ್ಕೊಂಡೆ. ಸೊ ಅದಕ್ಕೆ ನಾನು ಅಬ್ನಾರ್ಮಲ್ ಅಂತ ತೋರಿಸ್ತಾ ಇರೋದು. ಜೊತೆಗೆ ಅಮ್ಮ ರಾಕ್ಷಸಿ ಅವಳು ಗಲಾಟೆ ಮಾಡ್ತಿರ್ತಾಳೆ, ಅವಳು ಏನು ಹೇಳೋದು ಅಂದರೆ ನನಗೆ ಹೇಳಲ್ಲ, ಪಕ್ಕದಲ್ಲಿರೋಳಿಗೆ ಹೇಳ್ತಾರೆ. ಎಲೆಗಳನ್ನ ನಾನು ತಗೊಬರೋದು ಮಾರ್ಕೆಟ್ಗೆ ಹೋಗಿದ್ದು ಹಂಗೆ ಹಿಂಗೆ ಅಂತ ಗಲಾಟೆ ಮಾಡ್ತಾಳೆ. ಅವಯ್ಯ ಸಿದ್ದರಾಮ ನೀನು ಹಂಗೆ ಹಿಂಗೆ ಅಂತ ಅವಯ್ಯ ಮನೆ ಸಮಾಧಾನ ಪಡಿಸೋಕ್ಕೆ ಟ್ರೈ ಮಾಡ್ತಾನೆ. ಜೊತೆಗೆ ಇವನು ಅಲ್ಲಿ ಬೇರೆಯವ್ರಿಗೆ ಕವರ್ಗೆ ತುಂಬಿ ಕೊಡ್ತಾ ಇದ್ದಾನೆ. ಆ್ಯಕ್ಚುಲಿ ನನಗೆ ಇಣುಕಿಸ್ದು ಅಣುಕ್ ತುಳ್ಳು ಹಬ್ಬ ಮಾಡಿದ್ದೀನಿ, ಇಣುಕ್ ನೋಡೋ ದಾಸಯ್ಯ ಅಂತ ಮಾತಿದೆಯಲ್ಲ, ಹಂಗೆ ಒಂದೊಂದು ಸಣ್ಣ ಸ್ಪೂನಲ್ಲಿ ಹಾಕ್ತಾ ಇರ್ದ. ಅಂದರೆ ಒಂದು ಅನ್ನಕ್ಕೆ ಹಾಕ್ದೆ ಅಷ್ಟೇ. ಅಂದರೆ 3 ತುತ್ತು 4 ತುತ್ತು ತಿರುತ್ತಿದ್ದು. ಆ್ಯಕ್ಚುಲಿ ನಾನು ವೀಡಿಯೋ ಕವರ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಏನೋ ಬೇರೆ ಕೆಲಸದಲ್ಲಿ ಬಿಸಿ ಇದೆ, ಈಗ ಸುಮ್ಮನೆ ಬಾಯಿ ಮುಚ್ಕೊಂಡು ತಿನ್ಕೊಂಡು ಈ ಕಡೆ ಬಂದೆ. ಸೊ ಅದು ಆ್ಯಕ್ಚುಲಿ ಸ್ಟೋರಿ ನಡೀತಾ ಇದ್ದಿದ್ದು. ಅದನ್ನೇ ಅಬ್ನಾರ್ಮಲ್ ಅಂತ ಒಂದು ಟಿ ಶರ್ಟ್ ತೋರಿಸ್ಬಿಟ್ಟು ಆದಮೇಲೆ
ಇಲ್ಲಿ ಶುರು ಮಾಡ್ತಾ ಇರೋದು, ತುಂಬಿ ಕೊಡ್ತಾ ಇರೋದು ಮತ್ತು ಚೆನ್ನಾಗಿರೋ ಬಾಳೆ ಎಲೆಗಳನ್ನ ಬೇರೆ ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋದು. ಯಾವುದೇ ಕಿರಿಗಳಿಲ್ಲದೆ ಹೇರಳವಾಗಿ ದಾನ ಧರ್ಮ ಮಾಡ್ತಾಯಿದ್ದಾರೆ. ಇವಾಗ ನಾನು ಹೋದಾಗ ನೋ ಲಿಮಿಟ್ಸ್, ಅದೇ ಟಿ ಶರ್ಟ್ ನೋ ಲಿಮಿಟ್ಸ್, ಅದನ್ನೇ ಹೇಳಿದ್ರು, ಹೇರಳವಾಗಿ ದಾನ ಧರ್ಮ ಮಾಡ್ತಾಯಿದ್ದಾರೆ. ಇವಾಗ ನಾನು ಹೋದಾಗ ಒಂಚೂರು ಇದು ಮಾಡೋದು ಕುಂಬದ ಮ್ಯಾಕ್ಸ್ ಮಂಜುಳ ಬಾಲಂಗುಚಿ ಅವಮ್ಮ ತುಂಬ್ಕೋತಾ ಇದ್ಲಲ್ಲ, ತೆಗೆದು ಅವಳು ಯಾವುದೋ ಅಂಡೇನು ತಂದು ಈಚೆ ಇಟ್ಬಿಟ್ಟು, ಅದು ಯಾವುದೇನು ಏನೋ ಒಳಗೆಲ್ಲ ಒಂದೊಂದ ಈಚೆಗೆ ತೆಗಿತಾನೆ ಗುರು. ವೈಟ್ ರೈಸ್ ನೋಡು, ಅವಾಗ ವೈಟ್ ರೈಸ್ ಇರಲಿಲ್ಲ, ಒಳಗೆ ತೊಗೊಂಡಿದ್ದ, ಇವಾಗ ವೈಟ್ ರೈಸ್ ಈಚೆ ಮಾಡುತ್ತಾ ಅದನ್ನು. ಅದಕ್ಕೆ ಅನ್ಲಿಮಿಟೆಡ್ ಅಂತ ತೋರಿಸಿದ್ದು ಅವ್ರು ಆ್ಯಕ್ಚುಲಿ. ಹೊಸ ಐಟಮ್ಗಳು ಬರ್ತಾ ಇದ್ದಾವೆ ಈಗ ಈಚೆಗೆ. ಅದನ್ನೇ ಅವ್ರು ಆಡ್ಕೊಂಡು ಹಾಕ್ಕೊಂಡು ಹೋಗ್ತಾ ಇರೋದು ಆ್ಯಕ್ಚುಲಿ. ಅಬ್ನಾರ್ಮಲ್, ನೋ ಲಿಮಿಟ್ಸ್ ಅವೆಲ್ಲ ಅದಕ್ಕೆ ತೋರಿಸಿದ್ದು ಆ್ಯಕ್ಚುಲಿ ಅವರು ಬಡಿ ಮಕ್ಕಳು. ಡುಮ್ಮಿ ಇಟ್ಟಾಗ ತಿರ್ಕೊಂಡು ಏನೋ ಮಾತಾಡ್ಕೊಳ್ಳೆ. ಇಲ್ಲಿ ಮುಖದ ಮೇಲೆ ಕುರುಪಿದೆ, ಯಾರೋ ಗಲಾಟೆ ಮಾಡಿ ಎಲ್ಲ ಹೊಡೆದಾಟ ಮಾಡ್ಕೊಂಡು ಮುಖ ಹೊಡೆದಾಕೊಂಡವನು ಅವನು. ಇವನು ಬೇಕಂತ ಬಂದು ಅಲ್ಲಿ ಊಟ ಮಾಡೋಕೆ ಹೋಗ್ತಿರೋನು. ಇಲ್ಲಿ ಬೇಕಂತ ಬಂದು ಪಕ್ಕ ಕೂತಿರೋದು ಇವಲ್ಲೋಡ. ಅಷ್ಟೊಂದು ಜಾಗ ಇದೆ ಪಕ್ಕದಲ್ಲಿ. ಫಸ್ಟ್ ಇಲ್ಲೇ ಬಂದು ಕೂತ್ಕೊಂಡಿರೋದು. ಈ ಬಡಿ ಮಕ್ಳ ಹತ್ರ ಏನು ಕಿರಿಕಂದರೆ ಇವ್ರ ಜೊತೆ ಜಗಳ ಮಾಡಿರೋ ನಮಗೆ ಅದೇ ಮಾತಿದೆಯಲ್ಲ, ಕೊಚ್ಚೆ ಮೇಲೆ ಕಲ್ಲಾಕರೆ, ಎಸ್ಗೆ ಮೇಲೆ ಕಲ್ಲಾಕರೆ ಆರೋದು ನಮ್ಮ ಮಕ್ಕಳಿಗೇನೆ ಅದು ಅಂತ. ಹಾಗೆ ಇವ್ರ ಜೊತೆ ಕಿರಿಕ್ ಮಾಡಿದ್ರೆ ನಮ್ಮದೇ ಮರ್ಯಾದೆ ಹೋಗೋದು. ಜೊತೆಗೆ ಇನ್ನೊಂದೇನಾದರೆ ಬಟ್ಟೆ ಗಿಟ್ಟೆ ಹರಿದಾಕ್ಬಿಡ್ತಾರೆ ಬಡ್ಡಿ ಮಕ್ಕಳು. ಇವ್ರು ಫಸ್ಟೇ ಟಾರ್ಗೆಟ್ ಮಾಡೋದು ಬಟ್ಟೆ, ನಮ್ಮ ಬಟ್ಟೆ ಹರಿದಾಕ್ಬಿಡ್ತಾರೆ. ಸೊ ನನಗೆ ಇರೋದೇ ಒಂದೇ ಒಂದು ಟಿ ಶರ್ಟು, ನನಗೆ ಬೆಟ್ಟ ಟಿ ಶರ್ಟ್ ತೊಗೊಳಕ್ಕೂ ಬೇರೆ ಯಾರೂ ಜನ ಇಲ್ಲ. ಸೊ ಹೀಗಾಗಿ ಕಷ್ಟ. ಒಂದು ಟಿ ಶರ್ಟ್ ಇಲ್ಲ, ಬಟ್ಟೆ ಇಲ್ಲ, ಹರಿಗಿರ್ದೋಗ್ಬಿಟ್ರೆ. ಮತ್ತೇನಾದ್ರು ಹೆಚ್ಚು ಕಮ್ಮಿ ಆದರೆ ಪೊಲೀಸಲ್ಲಿ ಸೆಕ್ಯೂರಿಟಿ ಸಿಗ್ನೇಚರ್ ಮಾಡೋಕ್ಕೂ ಪೊಲೀಸವರಿಲ್ಲ. ಸಿಟಿ ಕಾರ್ಪೊರೇಷನ್ ಕೆ ಆರ್ ಹಾಸ್ಪಿಟ್ಲಲ್ಲಿ ಅಟ್ಲೀಸ್ಟ್ 5 ರೂಪಾಯಿ ಕೊಟ್ಟು ಟೋಕನ್ ತಗೊಳಕ್ಕೂ ದುಡ್ಡಿಲ್ಲ ನಮ್ಮ ಹತ್ರ. ಸೊ ಈ ಬ್ಯಾಕಪ್ ಮಾಡೋಕ್ಕೆ ಸಹಾಯ ಮಾಡೋಕ್ಕೆ ಯಾರೂ ಇಲ್ಲ. ಫಸ್ಟ್ ಆಫ್ ಆಲ್ ಊಟ ಹಾಕೋಕ್ಕೂ ಗತಿ ಇರಲ್ಲ, ನಾವೇ ಬಿದ್ದು ಹೋಗ್ತಾ ಇರ್ತೀವಿ, ಬಿದ್ದಾಗ ತುಳಾಡ್ಕೊಂಡು ಓಡಾಡ್ತಿರ್ತೀನಿ, ಊಟ ಮಾಡೋಕ್ಕೂ ಊಟನೂ ಗತಿ ಇಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವು ಇಲ್ಲಿ ಕೆಲಸ ಮಾಡಬೇಕು. ಆ್ಯಕ್ಚುಲಿ ನೋ ಫಿಯರ್ ಅಂತೇನೋ, ಫಿಯರ್ಲೆಸ್ ಅಂತಲೂ ನೋ ಫಿಯರ್ ಅಂತಲೇ ಟಿ ಶರ್ಟ್ ಹಾಕ್ಕೊಂಡು ಪಾಸ್ ಆಗಿದ್ದೀವಿ. ಒಬ್ಬ ಅವ್ನ ಹಿಂದೆ ಮುಖದ ಮೇಲೆ ಮಾರ್ಕ್ ಹಾಕ್ಕೊಂಡಿದ್ದು ಬಂದಿದ್ದು. ಇವನು ಬಹುಶಃ ಏನೋ ನಾಗಾಭರಣ ಬಾಲಂಗುಚಿ ಇರಬೇಕು ಗುರು. ಇವನಿಗೂ ಮುಖದ ಮೇಲೆ ಗಾಯ ಆಗುತ್ತೆ, ಯಾರು ತಗೋ ಹೊಡೆದಾಡ್ಕೊಂಡು ಬಡತ್ತೆ ಮಾಡೋಕ್ಕೆ ಏನಕ್ಕೆ ಮೇಲೆ ಕಾಲಲ್ಲಿ ಕಿರಿಕ್ ಮಾಡ್ಬಿಟ್ಟು ಅವ್ರ ರೀತಿಯಲ್ಲಿ ಏಟ್ ತಿನ್ನೋದೇ ಜೀವನ. K55G619 ಪೊಲೀಸ್ ವಾಹನ ಅಕ್ಷಯ ಪಾತ್ರೆ ಹತ್ರ. ಆ್ಯಕ್ಚುಲಿ ಪೊಲೀಸ್ ವ್ಯಾನ್ ಕಂಡ ತಕ್ಷಣ 1-2-3 ಜನ ಇದ್ದಿದ್ದು ಸ್ಕಿಪ್ ಆದರು ಆ್ಯಕ್ಚುಲಿ ಅವ್ರುಗಳು. ಬಹುಶಃ ಅದು ಮುಂದೆ ಡೇಟಲ್ಲಿ ಇರ್ಬೋದು, ಮುಸ್ಲಿಮ್ಸ್ಗಳಿರೋದ್ರಿಂದ ಅದು ಮುಂದೆ ಡೇಟಲ್ಲಿ ಇರ್ಬೋದು ಅಂತ ಅಂದ್ಕೊಳ್ತೀನಿ.
ಯಾರೋ ಖುದ್ದಾಗಿ ಯಾರೋ ವಾಲಂಟರೀಸ್ ತೊಗೊಬಂದು ಊಟ ಕೊಡ್ತಾ ಇರೋದು. K09 MD 7493 ಯಾವುದೋ ತಿಥಿಕಾರಿ ಇರಬೇಕು, ಮೊಟ್ಟೆ ಗಿಟ್ಟೆ ಎಲ್ಲ ಮಾಡಿಸ್ಕೊಂಡಿರೋದು ನೋಡಿದ್ರೆ. ಇವರು ಎಷ್ಟು ಊಟ ಕೊಡ್ತಾರೋ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ಇಲ್ಲಿ ನಿಂತಿತ್ತಲ್ಲ ವ್ಯಾನ್ ಇವ್ರದ್ದು ಅಕ್ಷಯ ಪಾತ್ರೆ ಅವ್ರದ್ದು, ಅದನ್ನು ತೊಗೊಂಡೋದ್ರು ಬಂದು. ಆ್ಯಕ್ಚುಲಿ ಇನ್ನೂ ಏನೇನು ಐಟಮ್ ಬರುತ್ತೋ ಗೊತ್ತಿಲ್ಲ. ಇರೋದನ್ನೆಲ್ಲ ತುಂಬ್ತಾ ಇದ್ದಾರೆ. ಈ ಬಡ್ಡೆ ಇಕ್ಲು ಅದು ಯಾರಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೋ ಎಲ್ಲ ತುಂಬ್ಕೊಂಡು ಬಾಗಿಲು ಹಾಕ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಬೆಳಗ್ಗೆ ಬಂದು ತೊಗೊಂಡು ತಿಪ್ಪೆಗುಂಡಿಗೆ ಸಿಗ್ತಾರೋ ಗೊತ್ತಿಲ್ಲ, ನೋಡಬೇಕು. ಈ ಕಡೆಯಿಂದ ಪಾಸಾದ ಪೊಲೀಸ್ ವ್ಯಾನ್ ಆ್ಯಕ್ಚುಲಿ ಇಲ್ಲಿ ಬಂದು ನಿಂತ್ಕೊಂಡಿದೆ. ಹಿಂದ್ಗಡೆ ಬೆನ್ನಿಂದ ಇದೆ. ಅದಕ್ಕೆ ಜನಗಳೆಲ್ಲ ಗಾಯವಾಗೋಗಿರೋದು.